ಕರ್ಣಾಭಿಮಾನಿನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾಲಾಚೆ ಅರಿತು ಪೇಣನೆಂದು ಪೇಳುವರು ಬುಧಜನ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಇದು ಒಂದು ಉಪನಿಷತ್ತಿನ ಸಂಗ್ರಹ. ಹಿಂದಿಂದು ಒಂದು ಅಶ್ರಮಿ ಅಂತ ಅನ್ನೋದು ಉಪನಿಷತ್ತಿನ ಸಂಗ್ರಹ, ಇದು ಒಂದು ಉಪನಿಷತ್ತಿನ ಸಂಗ್ರಹ ವಾಯುದೇವರದು. ಏನು ಅಂತಂದರೆ, ವಾಯುದೇವರು ಒಮ್ಮೆ ದೊಡ್ಡ ಬ್ರಹ್ಮದೇವರಲ್ಲಿ ಒಂದು ದೊಡ್ಡ ಚರ್ಚೆ ಆಯ್ತಂತೆ ಸಭೆಯಲ್ಲಿ. ಏನು ಚರ್ಚೆ ಅಂತಂದರೆ, ಯಾರು ಶ್ರೇಷ್ಠರು ಅಂತ ತೀರ್ಮಾನ ಆಗಬೇಕು. ದೇವತೆಗಳಲ್ಲಿ ತೀರ್ಮಾನ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಹೇಳಿದರಂತೆ ನಾನು ಶ್ರೇಷ್ಠ. ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯ ಹೇಳಿದಂತೆ ನಾನು ಶ್ರೇಷ್ಠ. ಕಣ್ಣಿಲ್ಲದೆ ಇದ್ದರೆ ಇವತ್ತು ಜೀವನನೇ ಇಲ್ಲ, ಎಲ್ಲವನ್ನು ನೋಡಬೇಕಾಗತ್ತೆ, ಬೇಕಾದಷ್ಟು ಇದಾಗತ್ತೆ ಅಂತ. ಅದಕ್ಕೋಸ್ಕರ ಕಣ್ಣಿಗೆ ಅಭಿಮಾನಿ ಸೂರ್ಯ ಹೇಳಿದ ನಾನು ಶ್ರೇಷ್ಠ. ಕಣ್ಣು ಪ್ರವೃತ್ತಿ ಮಾಡಬೇಕು ಅಂದರೆ ಕಿವಿ ಕೇಳಬೇಕು ಮೊದಲಿಗೆ. ಆದ್ದರಿಂದ ಕಿವಿಗೆ ಅಭಿಮಾನಿ ಚಂದ್ರ ಹೇಳಿದ ನಾನು ಶ್ರೇಷ್ಠ ಅಂತ. ಅದಕ್ಕೆ ಇಲ್ಲ, ಮಾತಿಗೆ ಅಭಿಮಾನಿ ಅಗ್ನಿದೇವರು ಹೇಳಿದರು, ಕಣ್ಣು ಕಿವಿ ಎರಡೂ ಸರಿ ಇದ್ದರೆ ಮಾತೇ ಬರಲಿಲ್ಲ ಅಂದರೆ ಏನು ಜೀವನ ಮಾಡ್ತಾನೆ ಅವನು. ಅದಕ್ಕೆ ಮಾತಿಗೆ ಅಭಿಮಾನಿ ಅಗ್ನಿದೇವರು ಹೇಳಿದರು, ಅಗ್ನಿ ನಾನು ಶ್ರೇಷ್ಠ ಅಂತ. ಅದಕ್ಕೆ ಬೇರೆ ಎಲ್ಲ ಕಿರಿಕಿರಿ ಆಯಿತು, ಅಷ್ಟು ಇದೆಲ್ಲ ಆಯಿತು. ಕೊನೆಗೆ ದೇವತೆಗಳ ಹತ್ರ ಬಂದ್ರಂತೆ. ದೇವತೆಗಳ ಹತ್ರ ಬ್ರಹ್ಮದೇವರ ಹತ್ರ ಬಂದಾಗ ಯಾರು ಶ್ರೇಷ್ಠರು ಅಂತ ತೀರ್ಮಾನ ಆಗಬೇಕು, ಅದಕ್ಕೋಸ್ಕರ ನೀವು ತೀರ್ಮಾನ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೋಸ್ಕರ ಕೇಳಿದ್ರಂತೆ. ಒಂದು ದೇಹವನ್ನು ಕೊಟ್ಟರಂತೆ. ಒಂದು ದೇಹದಲ್ಲಿ ನಿರಂತರ ನಿಮ್ಮ ಕೆಲಸವನ್ನು ಪ್ರವೇಶ ಮಾಡಿರಿ. ನಿಮ್ಮ ಕೆಲಸವನ್ನು ನಿರಂತರ ಶುರು ಮಾಡಿದಾಗ ಯಾರಿಗೆ ಅವರ ಕೆಲಸವನ್ನು ನಿಲ್ಲಿಸಬಾರ್ದು, ಅವರ ಕೆಲಸವನ್ನು ನಿರಂತರವಾಗಿ ನಡೆಸ್ತಾ ಇರತಕ್ಕಂಥದ್ದು ಅವರು ಒಳ್ಳೆಯ ಉತ್ತಮರಾಗಿರ್ತಕ್ಕಂಥವ್ರು ಅಂತ ತೀರ್ಮಾನ ಮಾಡಿದರು. ಅದಕ್ಕೋಸ್ಕರ ಮಾಡಿದ್ರಂತೆ. ಯಾರು ಮಾಡಿದರು? ಕರ್ಣಾಭಿಮಾನಿನಿ ಸುರರು ದೇಹವ. ಕರ್ಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಒಬ್ಬೊಬ್ಬ ಇಂದ್ರಿಯ ಕೆಲಸ ಶುರು ಮಾಡ್ತು. ಕಣ್ಣಿಗೆ ಅಭಿಮಾನಿ ಸೂರ್ಯ ತನ್ನ ಕೆಲಸ ಶುರು ಮಾಡಿದ. ಏನು ಮಾಡಿದ? ಇವತ್ತು ನಮ್ಮ ಹಾಗೆ ನಿರಂತರವಾಗಿ ಚಿತ್ರವನ್ನು ನೋಡೋದು, ಟಿ ವಿ ಮುಂದೆ ಕೂತ್ರೆ ಲೆಕ್ಕನೇ ಇರೋದಿಲ್ಲ ಅಲ್ಲ. ನಿರಂತರವಾಗಿ ಕಣ್ಣು ಮಾಡಿ ನೋಡಿದರೆ ಏನಾಗುತ್ತೆ? ಕಣ್ಣು ಹೋಗುತ್ತೆ ಒಂದು ದಿವಸ ಅಷ್ಟೇ. ಅಂದರೆ ಏನರ್ಥ ಆಯಿತು? ಕಣ್ಣಿಗೂ ಕೂಡ ಶ್ರಮ ಪ್ರವೇಶ ಆಯಿತು. ನಾನು ಆಗಲೇ ಹೇಳಿದೆ, ಎಲ್ಲ ಇಂದ್ರಿಯಗಳಿಗೂ ಶ್ರಮ ಪ್ರವೇಶ ಆಗಿ ಕಣ್ಣು ಹೋಗ್ತದೆ ಒಂದು ಆಯಿತು. ಕಾರಣ ಆದ್ದರಿಂದ ಏನಂತ ಕರೆದ್ರು ಅವನ್ನ? ಬರೀ ಕುರುಡ ಅಂತ ಕರೆದ್ರು ಅಷ್ಟೇ. ಕಿವಿ ತನ್ನ ಕೆಲಸ ಶುರು ಮಾಡಿತು. ಬೇಕಾದಷ್ಟು ಕಿವಿಯ ಹತ್ತಿರದಲ್ಲೇ ಇಟ್ಕೊಂಡು ಕೇಳೋದು. ಬೇರೆ ದೂರ ಕೇಳಿದ್ರೆ ಸಮಾಧಾನ ಆಗೋದಿಲ್ಲ ಅಂಥೇಳಿ ಹತ್ತಿರದಲ್ಲೇ ಇಟ್ಕೊಂಡು ಕೇಳ್ತಾರೆ ಇವತ್ತು. ಅದನ್ನು ಕೇಳಿದ. ಆದ್ದರಿಂದ ಏನಾಯಿತು? ಕಿವಿ ಡಬ್ಬ ಹಾಕ್ಕೊಳ್ತು. ಇನ್ನು ಕಣ್ಣು ಕಿವಿ ಎಲ್ಲ ಇಂದ್ರಿಯಗಳಿಗೂ ಹೋಗ್ತು. ಆದರೆ ಅವನನ್ನು ಕುರುಡ ಕಿವುಡ ಅಂತ ಕರೆದ್ರೆ ಹೊರತು ಅವನು ನಿರ್ಜೀವ ಶವ ಅಂತಲೂ ಯಾರೂ ಕರೀಲಿಲ್ಲ. ಯಾವಾಗ ಮುಖ್ಯ ಪ್ರಾಣದೇವರು ಹೊರಗೆ ಹೋಗ್ತಾರೋ ಆವಾಗ ಮಾತ್ರ ಅವನನ್ನು ಶವ ಅಂತ ಕರೆದು. ಇದು ನೋಡ್ರಿ ಯಾರು ಶ್ರೇಷ್ಠರು ಅಂತ ತೀರ್ಮಾನ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಬಹಳ ಮುಖ್ಯವಾಗಿ ಗಮನಿಸಬೇಕು. ಎರಡು ವಿಶೇಷಣಗಳು ಇವು. ಒಂದು ಅಶ್ರಮಿ ಅಂತ ಹೇಳಿದ್ರಲ್ವ, ಅದು ಎರಡು ಉಪನಿಷತ್ತುಗಳಲ್ಲಿ ಬಂದಿದೆ. ಇನ್ನೊಂದು ಬೃಹದಾರಣ್ಯಕೋಪನಿಷತ್ತಲ್ಲಿ ಬಂದಿದ್ದನ್ನು ಸಂಗ್ರಹ ಮಾಡ್ತಾರಲ್ಲಿ. ಆ ಕಥೆಯೂ ಇದೆ. ಅಂದರೆ ಆ ಕಥೆಯನ್ನು ಹೆಂಗೆ ಸಂಗ್ರಹ ಮಾಡಿದ್ದಾರೆ ಅಂದರೆ, ಒಮ್ಮೆ ದೇವತೆಗಳಲ್ಲಿ ಇದೇ ಪ್ರಸಂಗ. ದೇವತೆಗಳಲ್ಲಿ ದೈತ್ಯರಿಂದ ದೊಡ್ಡ ಅಪಜಯ ಉಂಟಾಯ್ತಂತೆ ದೇವತೆಗಳಿಗೆ. ಆ ಸಂದರ್ಭದಲ್ಲಿ ದೇವತೆಗಳಲ್ಲಿ ಒಂದು ದೊಡ್ಡ ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಸಹಕಾರದಿಂದ ಜಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದರಂತೆ. ಆ ಸಂದರ್ಭದಲ್ಲಿ ಹಾಗಾದರೆ ಆರಾಧನೆ ಮಾಡಬೇಕಾದ್ರೆ ಪ್ರತಿಮೆ ಮಾಡಬೇಕಲ್ವ? ಭಗವಂತನ ಆರಾಧನೆಗೆ ದೊಡ್ಡ ಸುವರ್ಣಮಯವಾಗಿರ್ತಕ್ಕಂತಹ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡ್ರಂತೆ. ಅದರಲ್ಲಿ ಭಗವಂತನ ಆವಾಹನೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದೈತ್ಯರಿಗೆ ಗೊತ್ತಾಯಿತು, ನಮ್ಮನ್ನು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವತೆಗಳು. ಆದ್ದರಿಂದ ನಮ್ಮ ಮೂಲ ಗುರುಗಳಾಗಿರ್ತಕ್ಕಂಥ ಕಲಿಯಗೆ ಹೋಗೋಣ ಅಂತ ದೈತ್ಯರೆಲ್ಲ ಕಲಿ ಹತ್ತಿರ ಬಂದ್ರಂತೆ. ಕಲಿ ಅನ್ನಂತೆ ಹೀಗೆ ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ, ಭಗವಂತನ ಅನುಗ್ರಹ ಭಗವಂತನ ಸಹಕಾರ ಸಿಕ್ತು ಅಂತಂದರೆ ನಮ್ಮನ್ನು ಯಾರೂ ಕೂಡ ನಾವು ಗೆಲ್ಲಿಕ್ಕಾಗೋದಿಲ್ಲ, ಆದ್ದರಿಂದ ನೀನೇ ಹೇಗಾದರೂ ಮಾಡಬೇಕು ಅಂತ ಕಲಿಗೆ ಶರಣಾಗತರಾದರಂತೆ ಎಲ್ಲರೂ ಕೂಡ. ಕಲಿ ಅನ್ನಂತೆ ನಾನು ಅಭಯ ನಿಮಗೆ ಕೊಡ್ತೇನೆ, ಅವರ ಪೂಜೆ ನಿರ್ವಿಘ್ನವಾಗಿ ನಡೆದರೆ ತಾನೇ, ಪೂಜೆನೇ ನಡೀಲಿಕ್ಕೆ ಬಿಡೋದಿಲ್ಲ ಅಂತ. ಹೊರಗೇನು ಮಾಡಿದ್ನಂತೆ, ಬಂದು ಯಾವ ದೇವತಾ ಪ್ರತಿಮೆಯನ್ನು ಆವಾಹನೆ ಮಾಡಿದ್ರೋ ಆ ದೇವತಾ ಪ್ರತಿಮೆಯಲ್ಲಿ ಬಂದು ಕೂತುಬಿಟ್ನಂತೆ. ಭಗವಂತನ ಸನ್ನಿಧಾನ ಎಲ್ಲಿರಬೇಕು? ಯತ್ರ ಕಲಿಹೆ ತತ್ರನ ಭಗವಂತನ ಸನ್ನಿಧಾನ ಇರೋದೇ ಇಲ್ಲ. ಭಗವಂತನ ಸನ್ನಿಧಾನ ಹೊರಟೇ ಹೋಯಿತು. ಏನು ಮಾಡಬೇಕು? ಅದಕ್ಕೋಸ್ಕರ ಅಚಲ ಪ್ರತಿಮೆಯಲ್ಲಿ ಪೂಜೆ ಮಾಡಿದರೆ ಹೀಗಾಗತ್ತೆ ಅಂಥೇಳಿ ಚಲಪ್ರತಿಮೆಯಲ್ಲಿ ಮಾಡೋಣ ಅಂಥೇಳಿ ಅಗ್ನಿದೇವರನ್ನು ಕರೆಸಿದ್ರಂತೆ. ಅಗ್ನಿದೇವರನ್ನು ಕರೆಸಿ ಅಗ್ನಿದೇವರಲ್ಲೇ ಆವಾಹನೆ ಮಾಡಿದ್ದಾರೆ ಭಗವಂತನನ್ನು. ಅವನನ್ನೇ ಆವಾಹನೆ ಮಾಡಿ ಭಗವಂತನ ಆರಾಧನೆಯನ್ನು ಪ್ರಾರಂಭ ಮಾಡಿದಾಗ ಅಗ್ನಿದೇವರಲ್ಲೂ ಕೂಡ ಕಲಿಯ ಆವೇಶ ಆಯಿತಂತೆ. ವಾಯುದರಾಜರು ಸರಸಭಾರತಿ ವಿಲಾಸದಲ್ಲಿ ಉಲ್ಲೇಖ ಮಾಡ್ತಾರೆ ಇದನ್ನು. ಆ ಅಗ್ನಿದೇವರಾಯಿತು, ಅಗ್ನಿದೇವರಿಗೆ ಆಗಲಿಲ್ಲ, ಬೇಕಾದಷ್ಟು ಇಂದ್ರದೇವರು ಬಂದರು, ಇಂದ್ರದೇವರಲ್ಲೂ ಕಲಿಯ ಪ್ರವೇಶ ಆಯಿತು. ಕೊನೆಗೆ ರುದ್ರದೇವರು ಬರ್ತಾರೆ, ರುದ್ರದೇವರಲ್ಲಿ ಆವಾಹನೆ ಮಾಡ್ತಾರೆ, ರುದ್ರದೇವರಲ್ಲೂ ಕೂಡ ಕಲಿಯ ಸ್ಪರ್ಶದಿಂದ ಭಗವಂತನ ಸನ್ನಿಧಾನ ಹೊರಟೋಗುತ್ತೆ. ಕೊನೆಗೆ ವಾಯುದೇವರನ್ನು ಬಂದ್ರಂತೆ. ವಾಯುದೇವರಲ್ಲಿ ಭಗವಂತನ ಆವಾಹನೆಯನ್ನು ಮಾಡಬೇಕು ಅಂತ
ಎಲ್ಲ ಮಾಡಿದಾಗ ಕಲಿ ಯಾವಾಗಲೂ ಬಂದಂತ. ವಾಯುದೇವರನ್ನು ಮುಟ್ಲಿಕ್ಕೆ ಹೋದರೆ ಪರಿಸ್ಥಿತಿ ಏನಾಯಿತು ಅಂತ ಉಪನಿಷತ್ತು ವರ್ಣನೆ ಮಾಡ್ತಾರೆ. ಒಂದು ದೊಡ್ಡ ಮಣ್ಣಿನ ಮುದ್ದೆಯನ್ನು ದೊಡ್ಡ ಬಂಡೆಗಲ್ಲಿಗೆ ಹಾಕಿದರೆ ಏನು ಪರಿಸ್ಥಿತಿ ಆಗಬೇಕು? ಬಂಡೆಗಲ್ಲು ಒಡೆಯುತ್ತೋ ಹೊರತು ಮಣ್ಣಿನ ಮುದ್ದೆ ನುಚ್ಚುನೂರಾಗತ್ತೆ. ಹಾಗಾಯಿತು ಅಂತ ಪರಿಸ್ಥಿತಿ ವರ್ಣನೆ ಮಾಡ್ತದೆ. ಎಲ್ಲ ಆ ಕಲಿ ವಾಯುದೇವರನ್ನು ಮುಟ್ಲಿಕ್ಕೆ ಬಂದು ಭಗವಂತನ ಸನ್ನಿಧಾನ ಕಳುಹಿಬೇಕು ಅಂತ ಬಂದ. ಏನಾಯಿತು ಅಂತಂದರೆ ಮಣ್ಣಿನ ಮುದ್ದೆ ಚೂರು ಚೂರು ಹೇಗಾಗಬೇಕು ಹಾಗೆ ನುಚ್ಚುನೂರಾದನಂತೆ. ವಾಯುದೇವರನ್ನು ಮುಟ್ಟಿದರೆ ಸಾಕು. ಆದ್ದರಿಂದ ಅವತ್ತಿನಿಂದ ಉಪನಿಷತ್ತುಗಳು ದೇವತೆಗಳು ಹೆಸರು ಕೊಟ್ಟರಂತೆ. ಏನು ಅಂತಂದರೆ ಆಖಣಾಶ್ಮ ಸಮ ಅಂತ ವಾಯುದೇವರಿಗೆ ಇದು ಉಪನಿಷತ್ತಿನಲ್ಲಿ ಬರತಕ್ಕಂತಹದ್ದು. ಆಖಣಾಶ್ಮ ಸಮ ಅಂತ ವಾಯುದೇವರಿಗೆ ಹೆಸರು ಕೊಟ್ಟಿದ್ದು. ಅಶ್ಮ ಅಂದರೆ ಸಂಸ್ಕೃತದಲ್ಲಿ ಕಲ್ಲು ಅಂತ ಅರ್ಥ. ಖಣ ಅಶ್ಮ ಅಂತಂದರೆ ಖಣ ಅಂದರೆ ತುಂಡಾಗೋದು ಅಂತ ಅರ್ಥ. ತುಂಡಾಗುವಂತಹ ಕಲ್ಲು ಅಂತ. ಈ ತುಂಡಾಗುವಂತಹ ಬರೇ ಅಖಣಶ್ಮ ಸಮ ಅಂದರೆ ತುಂಡಾಗದೇ ಇರತಕ್ಕಂತಹ ಕಲ್ಲು ಅಂತ ಅರ್ಥ. ಅಂದರೆ ನಿಷೇಧಾಕ್ಷರ. ಆದ್ದರಿಂದ ತುಂಡಾಗದೇ ಇರುವಂತಹ ಕಲ್ಲು. ಇವರು ಬರೀ ಅಖಣಶ್ಮ ಸಮರು ಅಲ್ಲ, ಆಖಣಾಶ್ಮ ಸಮರು ಅಂತ ದೀರ್ಘ ಹೇಳಿದರು. ಆಖಣಾಶ್ಮ ಸಮರು ಅಂದರೆ ತುಂಡಾಗೋದೇ ಇರಲಿ, ಕಲಿಯ ಆವೇಶ ಸಂಸ್ಪರ್ಶಕ್ಕೆ ಒಳಗಾದಾಗ ಅಳಗಾಡದೇ ಇರತಕ್ಕಂಥ ಒಂದು ದೊಡ್ಡ ಬಂಡೆಗಲ್ಲು ಅಂತ ವರ್ಣನೆ ಮಾಡಿದರು. ಅಳಗಾಡದೇ ಇರತಕ್ಕಂಥ ಒಂದು ದೊಡ್ಡ ಬಂಡೆಗಲ್ಲು ವಾಯುದೇವರು ಅಂತ. ವಾಯುದೇವರು ದೊಡ್ಡ ಪ್ರತಿಮೆ, ಭಗವಂತನಿಗೆ ಪ್ರತಿಮೆ. ಅದನ್ನೇ ಮುಂದೆ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ವಾಯುದೇವರು ಭಗವಂತನಿಗೆ ದೊಡ್ಡ ಪ್ರತಿಮೆ. ಆದ್ದರಿಂದ ಯಾವ್ಯಾವ ಜಡವಾಗಿರ್ತಕ್ಕಂತಹ ಪ್ರತಿಮೆಯಲ್ಲಿ ನಾವು ಪೂಜೆ ಮಾಡಬೇಕಾದರೂ ಕೂಡ ಮೊದಲಿಗೆ ಅಲ್ಲಿ ವಾಯುದೇವರ ಆವಾಹನೆಯನ್ನು ಮಾಡಿದ ಮೇಲೇ ಭಗವಂತನ ಆವಾಹನೆಯನ್ನು ಮಾಡಬೇಕಂತ. ಇವತ್ತು ನಾವು ವೈಶ್ವದೇವವನ್ನು ಮಾಡ್ತೇವೆ. ವೈಶ್ವದೇವದಲ್ಲಿ ಮೊದಲು ಅಗ್ನಿಯ ಧ್ಯಾನ ಆದಮೇಲೆ ಅಗ್ನ್ಯಂತರ್ಗತನಾಗಿ ವಾಯುದೇವರನ್ನು ಧ್ಯಾನ ಮಾಡಬೇಕು. ಆ ವಾಯುದೇವರನ್ನು ಧ್ಯಾನ ಮಾಡಿದ ಮೇಲೆ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಶುರಾಮ ದೇವರನ್ನು ಧ್ಯಾನ ಮಾಡಬೇಕು ಅಂತ ಕ್ರಮ ಇರೋದು. ಆದ್ದರಿಂದ ಯಾಕೆ ಅಂತಂದರೆ ವಾಯುದೇವರ ಸನ್ನಿಧಾನ ಇದ್ದಾಗ ಮುಖ್ಯ ಭಗವಂತನ ಪ್ರತಿಮೆ, ಛಲಪ್ರತಿಮೆ ಅಂತ ಕರೀತಾರೆ. ಅಚಲ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಹೇಗಿರಬೇಕೋ ಅದಕ್ಕಿಂತಲೂ ಹೆಚ್ಚು ವಾಯುದೇವರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಆದ್ದರಿಂದ ನಾವು ಗಮನಿಸ್ಬೋದು, ಎಲ್ಲ ಯತಿಗಳ ವ್ಯಾಸರಾಜ ಗುರು ಸಾರ್ವಭೌಮರು ಅನೇಕ ಕಡೆ ಬರೀ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಲ್ಲ, ದೇವ್ರ ಪ್ರತಿಷ್ಠಾಪನೆಯನ್ನು ಮಾಡ್ಬೋದಾಗಿತ್ತಲ್ಲ, ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಯಾಕೆ ಮಾಡಿದರು ಅಂತ ಒಂದು ದೊಡ್ಡ ಸಂದೇಹ ಅಲ್ವಾ? ಎಲ್ಲರಿಗೂ ಶ್ರೀನಿವಾಸ ದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ಬೋದಾಗಿತ್ತು. ಬೇಕಾದಷ್ಟು ಪ್ರಾಣದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದರೆ ಪ್ರಾಣದೇವರೇ ಒಂದು ದೊಡ್ಡ ಪರಮಾತ್ಮನ ಪ್ರತಿಮೆ. ಆದ್ದರಿಂದ ಪ್ರಾಣದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ದೊಡ್ಡ ಭಗವಂತನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಅಷ್ಟೇ ಪುಣ್ಯ. ಯಾಕೆ ಅಂತಂದರೆ ಬೇರೆ ಕಡೆ ಆದರೆ ಭಗವಂತನ ಸನ್ನಿಧಾನ ಇರ್ತದೋ ಇಲ್ಲೋ, ಆದರೆ ಪ್ರಾಣದೇವರ ಪ್ರತಿಮೆಯಲ್ಲಿ ನಿತ್ಯವಾಗಿ ಭಗವಂತನ ಪ್ರತಿಮೆಯ ಸನ್ನಿಧಾನ ಇದ್ದೇ ಇರ್ತದೆ ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಪ್ರಾಣದೇವರ ಪ್ರತಿಮೆಯನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಸ್ಥಾಪನೆ ಮಾಡಿದ್ದಾರೆ. ಈ ಉದ್ದೇಶ ಅದು ವಾಯುದೇವರ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಈ ಎರಡು ಅದನ್ನೇ ರಾಯರು ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಅಂತ ಎರಡು ವಿಶೇಷಣದಿಂದ ಅವರು ಸಂಗ್ರಹ ಮಾಡಿದರು. ಇಲ್ಲಿ ಶ್ರೀಪಾದರಾಜರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಉಪನಿಷತ್ತಿನಗಳ ಸಂಗ್ರಹ. ಆಖಣಾಶ್ಮ ಸಮ ಅಂತ ದೊಡ್ಡ ಬಂಡೆಗಲ್ಲು ಅಂತ ವರ್ಣನೆ ಮಾಡ್ತೀವಿ. ಏನ್ರಿ ಬೈತಾ ಇದೆಯಲ್ಲ ದೊಡ್ಡ ಬಂಡೆಗಲ್ಲು ಅಂತಂದರೆ, ಬಂಡೆಗಲ್ಲು ಅಂತಂದ್ರಲ್ಲ, ಭಗವಂತನ ಪ್ರತಿಮೆಗೆ ಭಗವಂತನಿಗೆ ಒಂದು ದೊಡ್ಡ ಪ್ರತಿಮೆ ಅಂತ ಚಿಂತನೆ ಮಾಡಬೇಕಂತ ನಾವು ವಾಯುದೇವರನ್ನು. ಆದ್ದರಿಂದ ಹಿಂದಿನ ಕಾಲದೆಲ್ಲ ಗುಂಡಾಚಾರರು ಗುಂಡಪ್ಪ ಅಂತೆಲ್ಲ ಇಡ್ತಿದ್ರಲ್ಲ, ಅದು ಕನ್ನಡದ ಭಾಷಾಂತರ ಅಷ್ಟೇ, ಅದನ್ನು ಅಪಹಾಸ್ಯ ಮಾಡಬಾರ್ದು. ಏನು ಗುಂಡಾಚಾರರು ಗುಂಡಪ್ಪ ಅಂತ ಯಾಕೆ ಇಡ್ತಿದ್ರಿ ಅಂತಂದರೆ, ಅದು ಗುಂಡಾಚಾರರು ಅಂತಂದರೆ ಅದು ದೊಡ್ಡ ಬಂಡೆಗಲ್ಲು ಅನ್ನೋ ಅರ್ಥದಲ್ಲಿ ವಾಯುದೇವರ ಹೆಸರು ಅದೆಲ್ಲ. ಆದ್ದರಿಂದ ಅಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಹೆಸರನ್ನು ವಾಯುದೇವರಿಗೆ ಕೊಟ್ಟಿದ್ದೆ. ಅದನ್ನೇ ಕರಣಾಭಿಮಾನಿನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸಿದ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೇಣನೆಂದು ಪೇಳುವರು ಬುಧಜನ. ಅರಿತು ಅಂತಂದರೆ ಅನುಭವಕ್ಕೆ ಸಿದ್ಧವಾದದ್ದು ಅಂತ ಅರ್ಥ. ಇದು ಯಾರಿಗೂ ಕೂಡ ಇನ್ನೊಬ್ಬರು ಉಪದೇಶ ಮಾಡಬೇಕು ಅಂತಿಲ್ಲ ವಾಯುದೇವರ ಜೀವೋತ್ತಮತ್ವವನ್ನು. ಇದೆಲ್ಲ ನಮಗೆ ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ವಾಯುದೇವರ ಜೀವೋತ್ತಮತ್ವ. ಆದ್ದರಿಂದ ಇಂತಹ ಸುರರೊಳಗೆ ನರರೊಳಗೆ ಸರ್ವಭೂತದೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲಸಿಹ ಹರಿಯನಲ್ಲದೆ ಬಗೆಯ ಅನ್ಯರನ್ನು ಲೋಕದಳು. ಭಗವಂತನನ್ನು ಬಿಟ್ಟರೆ ಬೇರೆ ಯಾವ ವಿಧವಾಗಿರ್ತಕ್ಕಂಥ ಅಪೇಕ್ಷೆ ಇಲ್ಲ. ಏಕಾಂತಾನಾಂ ನ ಕಸ್ಯಚಿದ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ತದರ್ಥಕಂ ಅಂತ ಹೇಳಿದ. ಭಗವಂತನನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಯಾವುದನ್ನು ಅಪೇಕ್ಷೆ ಪಡದೇ ಇರತಕ್ಕಂಥ ಮಹಾನುಭಾವರು ಅವರು ಸಾಧನೆ ಮಾಡಿಸ್ಲಿಕ್ಕೋಸ್ಕರನೇ ಭೂಮಿಯಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಗುರುಕುಲ ತಿಲಕ ಮುಖ್ಯ ಪವಮಾನನು. ಅಂತಹ ಪವಮಾನ ಗುರುಕುಲ ತಿಲಕ. ಗುರುಗಳಿಗೆ ನಮ್ಮ ಗುರುಗಳ ಅನೇಕ ವಿಧವಾಗಿರ್ತಕ್ಕಂತಹ ಗುರುಗಳಲ್ಲಿ ಶ್ರೇಷ್ಠ ಗುರುಗಳು ಅಂತ ಪ್ರಾರಂಭ ಮಾಡಿ ಇಷ್ಟು 4 ಪದ್ಯಗಳಿಂದ ವಾಯುದೇವರ ಮಹತ್ವವನ್ನು ತಿಳಿಸಿ ಹನುಮಂತ ದೇವರ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ. ನಿಮಗೆಲ್ಲ ಸಾಮಾನ್ಯವಾಗಿ ಹನುಮಂತನ ಮಹತ್ವ ಗೊತ್ತಿದೆ. ಅದರಿಂದ ಹೆಚ್ಚಿನ
ವಿವರಣೆಯನ್ನು ನಾನು ನೀಡೋದಿಲ್ಲ. ಎಲ್ಲಿ ಶ್ರೀಪಾದರಾಜರು ಬಹಳ ಮುಖ್ಯವಾಗಿ ಗಮನಿಸಿದ್ದಾರೆ ಅಲ್ಲಿ ಮಾತ್ರ ನಾನು ಅದರ ಕಡೆ ಗಮನ ಹರಿಸೋಣ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತಭಾವದಿ ತರಣಿಬಿಂಬಕ್ಕೆ ಲಂಘಿಸಿ ಈತೆಗಣೆ ಯಾರು ಮೂರ್ಲೋಕದೊಳಗೆ. ಬಾಲ್ಯದಲ್ಲಿ ವಾಯುದೇವರ ಮಹತ್ವ ಹೆಂಗಿತ್ತು ಅಂತಂದರೆ, ವಾಯುದೇವರ ಬಾಲ್ಯದ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಬಾಲ್ಯದಲ್ಲಿ ಹನುಮಂತ ದೇವರು ಕೇಸರಿಯ ಮಗನಾಗಿ ಅವತಾರ ಮಾಡಿ ಶತಶೃಂಗ ಪರ್ವತದಲ್ಲಿ ನಿಂತಿದ್ರಂತೆ. ಬಾಲ್ಯದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹೇಗಿತ್ತು, ಶತಶೃಂಗ ಪರ್ವತದಲ್ಲಿ ನಿಂತಿರಬೇಕಾದ್ರೆ ಆ ತಾಯಿ ಒಮ್ಮೆ ಯಾವುದೋ ಒಂದು ವ್ಯಾಘ್ರದ ಗರ್ಜನೆಯ ಹೆದರಿಕೆಯಿಂದ ಮಗನನ್ನು ಕೆಳಗಡೆ ಬಿಸಾಕಿದ್ಲಂತೆ. ಬಿಟ್ಲು, ಕೈ ಜಾರ್ತು. ತಕ್ಷಣದಲ್ಲಿ ಆ ಮಗು ಆ ಪರ್ವತದ ಮೇಲೆ ಬಿತ್ತು. ಬಿದ್ದಾಗ ಏನಾಯಿತು ಅಂತ ಹೆದರ್ಕೊಳ್ಬೇಕು ತಾಯಿ. ಆದರೆ ನೋಡಿದರೆ ಪರ್ವತವೇ ನುಚ್ಚು ನೂರಾಗಿದೆ ಅಂತ, 100 ಹೋಳಾಗಿದೆ ಅಂತ. ಶತಶೃಂಗ ಪರ್ವತ ಅಂತ ಅದಕ್ಕೆ ಸಾರ್ಥಕ ಆಯ್ತು, ಅದಕ್ಕೆ 100 ಹೋಳಾಯ್ತಂತೆ. ಆದ್ದರಿಂದ ಅಂತಹ ಒಂದು ಬಾಲ್ಯದಲ್ಲೇನೆ ಒಂದು ವಿಶೇಷವಾಗಿರತಕ್ಕಂಥ ಸಾಮರ್ಥ್ಯವನ್ನು ಮೆರೆದಿರತಕ್ಕಂಥವರು ವಾಯುದೇವರು. ಅಂತಹ ಕೇಸರಿಯ ಮಗನಾಗಿ ಹುಟ್ಟಿರ್ತಕ್ಕಂಥವ್ರು, ಕುಂತಿಯ ಮಗನಾಗಿ ಹುಟ್ಟಿರ್ತಕ್ಕಂಥವರು. ಮತ್ತು ಹನುಮಂತ ದೇವರಾಗಿ ಅವರ ವಿದ್ಯಾಭ್ಯಾಸದ ಕ್ರಮವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ಸೂರ್ಯನಲ್ಲಿ ವಾಲ್ಮೀಕಿ ರಾಮಾಯಣ ಸಂಗ್ರಹ ನೋಡಿದಾಗ ಸೂರ್ಯನಲ್ಲಿ ಅಧ್ಯಯನ ಮಾಡಿ ಬಂದರು ಅಂತ ಹನುಮಂತ ದೇವರು ಅಂತ ಅನಿಸುತ್ತೆ ನಮಗೆ. ಆದರೆ ಹೇಳ್ತಾರೆ, ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣನಲ್ಲಿ ಅಧ್ಯಯನ ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ, ತರುಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ. ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನಲ್ಲಿ ಸಂಪೂರ್ಣವಾಗಿರತಕ್ಕಂಥ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನಂತೆ ಹನುಮಂತ ದೇವರು. ಸಂಪೂರ್ಣವಾದಂಥ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನಂತೆ. ಅಧ್ಯಯನ ಮಾಡಿ ಪಾಠ ಕೇಳೋದು, ಆ ಪರ್ವತದಿಂದ ನಿರಂತರವಾಗಿ ಅಲ್ಲಿ ಹೋಗೋದು, ಪಾಠವನ್ನು ಕೇಳೋದು, ಮತ್ತೆ ಪುನಃ ಓಡಿ ಬರೋದು. ಎಲ್ಲಿ ಸೂರ್ಯ, ಎಲ್ಲಿ ಶತಶೃಂಗ ಪರ್ವತ, ಹೀಗೆ ವೇಗವಾಗಿ ಹೋಗ್ತಾ ಇದ್ದಂತೆ. ಒಮ್ಮೆ ಅಭಿಮುಖವಾಗಿ ಹೋಗ್ತಾ ಇದ್ದ, ಒಮ್ಮೆ ಹಾಗೆ ತಿರುಗಿ ಬರ್ತಾ ಇದ್ದ. ವಾಕಿಂಗ್ ಮಾಡ್ತಾ ಇದ್ದಂತೆ. ವಾಕಿಂಗ್ ಆಗಬೇಕಾದ್ರೆ ಸಂಪೂರ್ಣವಾಗಿ ಶಬ್ದಶಾಸ್ತ್ರವನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದ, ಮತ್ತು ಪುನಃ ಇನ್ನೊಂದು ಸಾರಿ ಶಬ್ದಶಾಸ್ತ್ರವನ್ನು. ಈ ವ್ಯಾಕರಣ ಅಲ್ಲ, ಪಾಣಿನಿ ವ್ಯಾಕರಣ ಅಲ್ಲ, ಮಹಾವ್ಯಾಕರಣ ಅಂತ ಕರೀತಾರೆ. ಅದನ್ನು ತಿಳ್ಕೊಂಡು ಅವನು ಹನುಮಂತ ದೇವರು ಮಾತ್ರ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರೆ ಕವಯಂತಂ ರಾಮಕೀರ್ತಿಯ ಹನುಮಂತಂ ಉಪಾಸ್ಮಹೆ ಅಂತ ನಾವು ಸ್ತೋತ್ರ ಮಾಡ್ತೀವಿ. ಮಹಾವ್ಯಾಕರಣವನ್ನು ತಿಳಿದಿರತಕ್ಕಂಥವನು. ಅದರಿಂದ ಅದನ್ನು ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಭರದಿಯೈಗತ ಉಪಮೆ ಉಂಟೆ. ಆದ್ದರಿಂದ ಇಂತಹ ಅದನ್ನೇ ಹೇಳ್ತಾರೆ, ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖ್ಯೇನ ಪಶಂತ ಪಶ್ಚಾದ್ಗಿರೇಸ್ತಂ ಗಿರಿಂಚಗಾಮ ಗ್ರಂಥಂ ಮಹಾಂತಂ ಹನುಮಾನ್ ದದಾನಃ. ಇಂತಹ ಒಂದು ದೊಡ್ಡ ಅಧ್ಯಯನದ ಫಲ. ಇದಕ್ಕೆ ಸರ್ಟಿಫಿಕೇಟು ಏನು ಅಂತಂದರೆ, ಯಾವ PhD MA ಏನೂ ಬೇಕಾಗಿಲ್ಲ. ಸಕಲ ಜೀವೋತ್ತಮ, ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ, ಸಕಲ ವೇದಾಭಿಮಾನಿಯಾಗಿರ್ತಕ್ಕಂತಹ ಪರಮಾತ್ಮನೇ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಇವರ ವೇದಗಳಿಗೆ. ಯಾರು ಕೊಡಬೇಕ್ರಿ ಇನ್ನು? ಏನಂತ ಹೇಳ್ತಾ ಇದ್ದಾನೆ, ರಾಮಚಂದ್ರ ದೇವರನ್ನು ಮೊದಲು ಬಾರಿ ಕಂಡಾಗ ಹನುಮಂತ ದೇವರು ಮಾತನಾಡ್ತಕ್ಕಂಥದ್ದನ್ನು ಕೇಳಿ ರಾಮಚಂದ್ರ ದೇವರಿಗೆ ಏನು ಸಂತೋಷ ಆಯ್ತಂತೆ. ಲಕ್ಷ್ಮಣ ನಿಂತಿರ್ತಾನೆ, ಹೇಳ್ತಾನೆ, ನೋಡಿದೆಯಾ ಹನುಮಂತನ ಮಾತಿನಲ್ಲಿ ಯಾವ ನಕಿಂಚಿದ ಅಪಶಬ್ದಿತಂ ಅಂತ ಹೇಳಿ, ಬಹುವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ ಅಂತ. ಇಷ್ಟು ಹೊತ್ತು ಮಾತನಾಡಿದ ಇವನ ಬಾಯಿಯಲ್ಲಿ ಒಂದಾದರೂ ಅಪಶಬ್ದಗಳು ಬಂತ ನೋಡಿದೆಯಾ ಲಕ್ಷ್ಮಣ ಅಂತ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾರೆ. ಎಷ್ಟು ಲಕ್ಷ್ಮಣ ಏನು, ಅವನು ಶಾಸ್ತ್ರಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆ ಅಲ್ಲ. ಶೇಷದೇವರ ಆವೇಶ, ಶೇಷದೇವರ ಅಂಶದಿಂದ ಕೂಡಿರ್ತಕ್ಕಂಥವನು ಲಕ್ಷ್ಮಣ. ಸಂಪೂರ್ಣವಾಗಿರ್ತಕ್ಕಂತಹ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆ ಅವನು. ಅವನಿಗೆ ಹೇಳ್ತಾ ಇದ್ದಾರಂತೆ, ಹೇಳ್ತಾ ಇದ್ದಾರೆ ವಾಯುದೇವರ ಮಾತು, ಹನುಮಂತ ದೇವರ ಮಾತು ಹೇಗಿದೆ ಅಂತಂದರೆ, ಇಷ್ಟು ಹೊತ್ತು ಮಾತನಾಡಿದ ಯಾವ ಅಪಶಬ್ದಗಳೂ ಕೂಡ ಬರಲಿಲ್ಲ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷತೆ. ಇಷ್ಟು ಹೊತ್ತು ಮಾತನಾಡ್ತಾ ಇದ್ದಾನಲ್ವಾ, ಇವನ ಮಾತವನ್ನು ಗಮನಿಸಿದರೆ ಇವನು ಸಂಪೂರ್ಣವಾಗಿರ್ತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಮಹಾವ್ಯಾಕರಣಗಳನ್ನು ಎಲ್ಲವನ್ನೂ ಅಧ್ಯಯನವನ್ನು ಮಾಡಿಯೇ ಇಷ್ಟು ಮಾತಾಡ್ತಾ ಇದ್ದಾನೆ. ಆದ್ದರಿಂದ ಇವನ ಬಾಯಿಯಲ್ಲಿ ಒಂದು ಸ್ವಲ್ಪ ಅಪಶಬ್ದಗಳು ಬರಲಿಲ್ಲ ಅಂತ. ಪರಮಾತ್ಮನಿಂದ ನಾವು ಯಾರೋ ಒಬ್ಬ ನಮ್ಮ ಗುರುಗಳಿಂದ ಒಂದು ಸರ್ಟಿಫಿಕೇಟ್ ಬಂದರೆ ಇವನು ಚೆನ್ನಾಗಿ ಹೇಳಿದ್ದಾನೆ, ಚೆನ್ನಾಗಿ ಮಾತನಾಡಿದ್ದಾನೆ ಅಂತ ಹೇಳಿದರೆ ಸಂತೋಷ ಪಡ್ತೀವಿ. ಎಲ್ಲ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮ, ವಾಘಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೂ ಕೂಡ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನಿಂದ ಇಂತಹ ಸರ್ಟಿಫಿಕೇಟ್ ಬಂದರೆ ಅಂತಹ ಇನ್ನೊಂದು ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ. ಅದಕ್ಕೆ ಇವತ್ತು ಆಚಾರ್ಯರು ಮಾತನಾಡಿದ್ದಕ್ಕೆ, ಇವತ್ತೆಲ್ಲಾದರೂ ಹೇಳ್ತಾರಲ್ವ, ಆಚಾರ್ಯರು ಹೇಳಿದ್ದಕ್ಕೆ ಇದಕ್ಕೇನು ಪ್ರಮಾಣ ಅಂತ ನಾವು ಪ್ರಶ್ನೆ ಮಾಡಬಾರ್ದಂತೆ.
ಟೀಕಾಕೃತ್ಪಾದರು ಹೇಳ್ತಾರೆ, ಆಚಾರ್ಯರೇ ಒಂದು ದೊಡ್ಡ ಪ್ರಮಾಣ. ಯಾಕೆ ಅಂದರೆ ನಮ್ಮ ಆಚಾರ್ಯರಿಗೆ ಕೊಟ್ಟಂಥದ್ದು ಸಾಮಾನ್ಯವಾದಂತಹ ಸರ್ಟಿಫಿಕೇಟ್ ಅಲ್ಲ, ಪರಮಾತ್ಮನೇ ಸಾಕ್ಷಾತ್ತಾಗಿ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಆದ್ದರಿಂದ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಹಿ ಅಂತ ಹೇಳಿದರು. ಈ ತತ್ವ ನಿರ್ಣಯ ಮಾಡಲಿಕ್ಕೋಸ್ಕರ ದೊಡ್ಡ ಶುದ್ಧಂ ಪ್ರಮಾಣಂ ಸಮಯ ಅಂತ ಹೇಳಿದರು. ದೊಡ್ಡ ಪ್ರಮಾಣ, ನಮಗೆ ಪ್ರಮಾಣಭೂತರಾಗಿ ಅವತಾರ ಮಾಡಿರ್ತಕ್ಕಂತಹ ಮಹಾ ಆಚಾರ್ಯರು ಇದಕ್ಕಿನ್ನೊಂದು, ಅವರು ಹೇಳಿದ್ದ ಮಾತಿಗೆ ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ ನಮಗೆ. ಅವ್ರು ಏನು ಹೇಳ್ತಾರೋ ಅದೇ ಸತ್ಯ. ಆದರೂ ಶ್ರೀಮದ್ ಆಚಾರ್ಯರು ತಾವು ಹೇಳಿದ್ದಕ್ಕೆ ಸುಮ್ಮನೆ ಆಗೋದಿಲ್ಲ, ನನ್ನ ಮಾತಿಗೆ ವೇದವ್ಯಾಸ ದೇವರ ಮಾತಿನ ಸಂವಾದ ಇದೆ ಅಂತ ತೋರಿಸಿಕೊಡ್ತಾರೆ. ಎಲ್ಲಿ ಹೋದರೂ ಕೂಡ ಉಕ್ತಂ ಭಾಗವತೆ ಉಕ್ತಂ ಪಂಚರಾತ್ರೆ ಅಂತ ಹೇಳಿಯೇನೆ ತಮ್ಮ ಮಾತನ್ನು ಇನ್ನಿಷ್ಟು ದೃಢಪಡಿಸ್ತಾರೆ ಹೊರತಾಗಿ ತಮ್ಮ ಮಾತು ನಾನು ಹೇಳಿದ್ದೇನೆ ಇದನ್ನು ನಂಬ್ರಿ ಅಂತ ಯಾವತ್ತಿಗೂ ತಾವು ಹೇಳ್ಕೊಡೋದಿಲ್ಲ. ಇದು ಆಚಾರ್ಯರ ವೈಶಿಷ್ಟ್ಯ. ಯಾಕೆ ಇತರ ಗ್ರಂಥಗಳಲ್ಲಿ ಗಮನಿಸದೇ ಇರತಕ್ಕಂತಹ ವೈಶಿಷ್ಟ್ಯವನ್ನು ಇವತ್ತು ಆಧುನಿಕ ಯುಗ ಆಚಾರ್ಯರ ಗ್ರಂಥದಲ್ಲಿ ಗಮನಿಸಿದೆ ಅಂತಂದರೆ, ಇಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಪ್ರಮಾಣಭೂಯಿಷ್ಠವಾಗಿರ್ತಕ್ಕಂಥದ್ದು ಶ್ರೀಮದ್ ಆಚಾರ್ಯರ ಒಂದು ಗ್ರಂಥದ ಮಹತ್ವ. ಆದ್ದರಿಂದ ಯಾವತ್ತಿಗೂ ಕೂಡ ವ್ಯಾಕರಣದ ದೋಷಗಳನ್ನಾಗಲಿ ಅಥವಾ ಆಚಾರ್ಯರ ಮಾತಿನ ಬಗ್ಗೆ ಸಂಶಯಗಳನ್ನಾಗಲಿ ಯಾವತ್ತಿಗೂ ಪಡಬಾರದಂತೆ. ಇದಕ್ಕೆ ಮಹತ್ವ ಆಚಾರ್ಯರು ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಸರ್ಟಿಫಿಕೇಟ್ ಅದನ್ನು ಅಷ್ಟು. ಅದನ್ನು ಅಖಿಲ ವೇದಗಳ ಸಾರವ ಪಠಿಸಿದನು, ಮನ್ನಲ್ಲಿ ನಿಖಿಲ ವ್ಯಾಕರಣಗಳ ಇವ ಪೇಳಿದ, ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗೆಲ್ಲೆಂದು ಮುಖ್ಯಪ್ರಾಣನನು ರಾಮನ ಅನುಕರಿಸಿದ ಅಂತ. ರಾಮಚಂದ್ರ ದೇವರೇ ಅನುಗ್ರಹ ಮಾಡಿದ್ದಾರೆ ಇವನಿಗೆ, ಇವನ ಮಾತನ್ನು ಕೇಳಿ ಇನ್ಯಾರು ಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಪಾದರಾಜ. ಅಷ್ಟು ಹನುಮಂತ ದೇವರ ಒಂದು ವೈಶಿಷ್ಟ್ಯವೇ ಅಂತ. ಮತ್ತು ಇಷ್ಟು ಮಾಡಿ ಏನು ಮಾಡಿದರು? ತರುಣಿಸುತನನು ಕಾಯ್ದ ಶರಧಿಯನು ನೆರೆದಾಟಿ ಧರಣಿಸುತೆಯಳ ಕಂಡು ಅನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು. ಇದೆಲ್ಲ ನಿಮಗೆ ಕಥೆ ಗೊತ್ತಿದೆ. ಹನುಮಂತ ದೇವರು ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿಸಿ ವಾಲಿಯನ್ನು ಸಂಹಾರ ಮಾಡಿಸಿ ವಾಲಿಯಿಂದ ರಾಜ್ಯವನ್ನು ಮತ್ತು ಮಡದಿಯನ್ನು ಸುಗ್ರೀವನಿಗೆ ತಂದು ಕೊಟ್ಟರು. ಏನದರ ಅಭಿಪ್ರಾಯ? ಇದನ್ನು ತಿಳಿಸುವ ಮೂಲಕ ಶ್ರೀಪಾದರಾಜರು ಒಂದು ದೊಡ್ಡ ಸಂದೇಶವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸುಗ್ರೀವ ರಾಮಚಂದ್ರನನ್ನು ನೋಡಿ, ರಾಮ ಲಕ್ಷ್ಮಣರ ಬರತಕ್ಕಂಥದ್ದನ್ನು ನೋಡಿ ಬಹಳ ಹೆದರಿಕೆ ಆಯ್ತಂತವನಿಗೆ. ಇದು ಯಾರೋ ವಾಲಿ ಕಡೆಯಿಂದ ಬಂದು ನನ್ನನ್ನು ಸಂಹಾರ ಮಾಡಲಿಕ್ಕೋಸ್ಕರ ವಾಲಿ ಈ ವೇಷದಿಂದ ಯಾರನ್ನೋ ಕಳಿಸಿದ್ದಾನೆ ಅನ್ನೋ ಉದ್ದೇಶದಿಂದ ಬಹಳ ಹೆದರಿಕೆಗೊಂಡಂತೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ಒಂದು ಮಾತನ್ನು ಹೇಳ್ತಾರೆ, ಸಾಧ್ಯವಿಲ್ಲ. ಈ ವ್ಯಕ್ತಿಗಳನ್ನು ನೋಡಿದರೆ ನೀನು ಹೇಳ್ತಕ್ಕಂತಹ ಯಾವ ರಾವಣನ ಕಡೆ ಆಗಲಿ ಅಥವಾ ಸುಗ್ರೀವನ ವಾಲಿಯ ಕಡೆ ಆಗಲಿ ಇವರು ಯಾರೂ ಕೂಡ ಅಲ್ಲ, ಎಲ್ಲವನ್ನೂ ನಿಷೇಧ ಮಾಡಿದ್ನಂತೆ. ಕೊನೆಗೆ ರಾಮನ ಸ್ವರೂಪವನ್ನು ತಾನೇ ಚಿಂತನೆ ಮಾಡಿ ಇವನು ಯಾರನ್ನು ಅಂತ ನಾನೇ ಆ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂಥವ್ನು ನಾನೇ, ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ ತಿಳಿಸಿಕೊಟ್ಟಿರ್ತಕ್ಕಂಥವನು ಹನುಮಂತ ದೇವರು. ಹಾಗಾದರೆ ಇದರಿಂದ ಏನು ತತ್ವ ಸಂದೇಶವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತಂದರೆ, ನಾವು ಕೂಡ ಭಗವಂತನನ್ನು ಏನು ಯಾವುದನ್ನೋ ಭಗವಂತ ಯಾವುದನ್ನೋ ಪರಮಾತ್ಮ ಅಂತ ಚಿಂತನೆ ಮಾಡ್ತೀವಂತೆ. ಎಲ್ಲೋ ದೇವಸ್ಥಾನಕ್ಕೆ ಬರ್ತೇವೆ, ಪ್ರತಿಮೆಯನ್ನು ನೋಡಿ ಅದನ್ನೇ ದೇವರು ಅಂತ ಪೂಜೆ ಮಾಡ್ತೇವೆ. ನಮ್ಮ ಹತ್ರ ಏನೋ ಸಾಲಿಗ್ರಾಮ ಇರ್ತದೆ, ಅದನ್ನೇ ದೇವರು ಅಂತ ಪೂಜೆ ಮಾಡ್ತೇವೆ. ಅಂದರೆ ಏನರ್ಥ? ಇದರ ಅನುಸಂಧಾನ ಏನು ಮಾಡಬೇಕು ನಾವು? ಆದರೆ ಆಚಾರ್ಯರು ಹೇಳ್ತಾರೆ, ಇದು ಯಾವುದೂ ದೇವರಲ್ಲ. ಈ ಪ್ರತಿಮೆಯನ್ನಾಗಲಿ ಇವನ್ನೆಲ್ಲವನ್ನೂ ಚಿಂತನೆ ಮಾಡಿದರೆ, ಸಾಲಿಗ್ರಾಮವನ್ನಾಗಲಿ ಬರೇ ದೇವರು ಅದನ್ನೇ ದೇವರು ಅಂತ ಚಿಂತನೆ ಮಾಡಿದರೆ ಬಹಳ ಅನರ್ಥ, ಮಿಥ್ಯೋಪಾಸನೆ ಅಂತ ಹೇಳಿಬಿಡ್ತಾರೆ ಆಚಾರ್ಯರು. ಇದು ಒಂದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ನ ಪ್ರತೀಕೆ ನಹಸಿಹ ಅಂತ ಚತುರ್ಥಾಧ್ಯಾಯದಲ್ಲಿ ಬರ್ತಕ್ಕಂತಹ ವಾಕ್ಯ, ಒಂದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯಾವತ್ತಿಗೂ ಪ್ರತಿಮೆಯನ್ನು ದೇವರು ಅಂತ ಚಿಂತನೆ ಮಾಡಬಾರದು ಅಂತ ಹೇಳಿದ್ದಾರೆ. ಹೊರತು ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಬೇಕಂತ. ಈಗ ದೇವಸ್ಥಾನಕ್ಕೆ ಬರ್ತೇವೆ, ವೆಂಕಟೇಶ ದೇವರ ಪ್ರತಿಮೆ ಇದೆ, ಇದನ್ನು ನೋಡಿ ಬಹಳ ದೇವರು ಏನು ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ, ಏನು ಚೆನ್ನಾಗಿದ್ದಾನೆ, ಬಹಳ ಚೆನ್ನಾಗಿದ್ದಾನೆ ಅಂತೆಲ್ಲ ಚಿಂತನೆ ಮಾಡಿದರೆ ನಾವು ಮಾಡಿದ ಉಪಾಸನೆ ಎಲ್ಲ ವ್ಯರ್ಥ ಆಗೋಗುತ್ತಂತೆ. ಸಾಲಿಗ್ರಾಮೇ ದೇವರಲ್ಲ, ಸಾಲಿಗ್ರಾಮದಲ್ಲಿ ಭಗವಂತನ ಅನೇಕ ಸನ್ನಿಧಾನ ರೂಪಗಳಿದೆ, ರೂಪಗಳ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಬೇಕು. ಅದರಿಂದ ಈ ಚಿಂತನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನೇತಿನೇತ್ಯಯಮಾತ್ಮ ಅಂತ ಉಪನಿಷತ್ತು ಉಲ್ಲೇಖ ಮಾಡ್ತದೆ. ಭಗವಂತ ನಾವು ಕಾಣತಕ್ಕಂತಹ ಪದಾರ್ಥಗಳು ಯಾವುದೂ ಅಲ್ಲ. ಪ್ರತಿಮೆಯನ್ನು ನೋಡ್ತೇವೆ, ವಸ್ತುವನ್ನು ನೋಡ್ತೇವೆ, ಬೇಕಾದಷ್ಟು ವಸ್ತುಗಳನ್ನು ನೋಡ್ತೀವಿ, ಯಾವುದು ಭಗವಂತ ಅನ್ನಲ್ಲ. ಎಲ್ಲಕ್ಕಿಂತಲೂ ಕೂಡ ವಿಲಕ್ಷಣ ಸತ್ಯ, ಇದು ನಿಜವಾಗಿಯೂ ಕೂಡ ತಿಳ್ಕೊಳ್ಬೇಕು. ಅದರಿಂದ ಪ್ರತಿಮೆಯಲ್ಲಿ ಭಗವಂತನನ್ನು ಕಾಣಬೇಕೇ ಹೊರತಾಗಿ, ಅದರ ಚಿಂತನೆಯನ್ನು ಕಾಣಬೇಕೇ ಹೊರತಾಗಿ ಪ್ರತಿಮೆಯನ್ನೇ ದೇವರು ಅಂತ ಯಾವತ್ತಿಗೂ ಚಿಂತನೆ ಮಾಡಬಾರ್ದು ಅಂತ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯರು. ಆದ್ದರಿಂದ ಅಂತಹ ಉಪದೇಶವನ್ನು ಮಾಡಿಕೊಟ್ಟಿದ್ದಾರೆ. ಮಾಡಿ ಆ ಸುಗ್ರೀವನ ಜೊತೆಗೆ ಸಂಧಾನವನ್ನು ಮಾಡಿಕೊಟ್ಟಿದ್ದಾರೆ.
ನಾವು ಹಾಗೆ ಸುಗ್ರೀವನ ಜೊತೆಗೆ ಸಂಧಾನವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಎಲ್ಲವನ್ನು ದೇವರು ಇದು ದೇವರಲ್ಲ ಅಂತ ತಿಳ್ಕೊಂಡಿರ್ತೀವಿ ನಾವು. ಅಂದರೆ ಯಾವುದು ನಿಜವಾಗಿಯೂ ದೇವರು ಯಾವುದು ಅಂತ ತಿಳಿಸಿಕೊಟ್ಟಿರ್ತಕ್ಕಂಥವನು ಹನುಮಂತ ದೇವರು ಅಲ್ಲಿ ಯಾವ ರೀತಿಯಾಗೋ ಹಾಗೆ ಆಚಾರ್ಯ ಮಧ್ವರಾಗಿ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾಡಿ ಏನು ಮಾಡಿದರು, ಸುಗ್ರೀವನ ಸಖ್ಯವನ್ನು ಮಾಡಿಸಿದರು. ಸುಗ್ರೀವನ ಸಖ್ಯವನ್ನು ಮಾಡಿಸಿ ರಾಮನಿಗೆ ಎಲ್ಲ ವಿಧವಾಗಿರತಕ್ಕಂತಹ ಒಂದು ಆಶ್ವಾಸನೆಯನ್ನು ಸುಗ್ರೀವ ಕೊಟ್ಟ. ಏನು ಮಾಡಿದ, ನಿನಗೆ ಬೇಕಾದಷ್ಟು ನನ್ನ ಕೆಲಸವನ್ನು ಮಾಡಿಕೊಟ್ಟು ಸ್ವಾಮಿ, ನಿನ್ನ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅನ್ನೋ ಎಲ್ಲ ಆಶ್ವಾಸನೆಯನ್ನು ಕೊಟ್ಟ. ಆದರೆ ಕೊಟ್ಟು ಕೊನೆಗೇನು ಮಾಡ್ತಾ ಮರೆತುಬಿಟ್ಟು ಭೋಗಾಸಕ್ತನಾಗಿ ಕುಳಿತ ಸುಗ್ರೀವ. ಇವತ್ತು ಬೇಕಾದಷ್ಟು ಕಾರ್ಯಗಳನ್ನು ಮಾಡಿಸ್ಕೊಳ್ಬೇಕಾದ್ರೆ ಕಾರ್ಯಗಳನ್ನು ಬೇಕಾದಷ್ಟು ಉಪಕಾರವನ್ನು ಪಡಿತೇವೆ. ಅವರಿಂದ ಉಪಕಾರವನ್ನು ಪಡೆದು ಅದರಿಂದ ಸುಖ ಸಂಪತ್ತಿಗೆ ಸಿಕ್ತು ಅಂತಂದರೆ ಆ ಉಪಕಾರ ಮಾಡಿದವ್ರನ್ನೂ ಮರೆತು ಬಿಡ್ತೀವಿ ನಾವು. ಸುಗ್ರೀವನಂತೆ ನಾವಿದ್ದೇವೆ. ಆದರೆ ಸುಗ್ರೀವನಂತೆ ಇದ್ದಾಗ ಆವಾಗ ಹನುಮಂತ ದೇವರು ಬಂದು ಎಚ್ಚರಿಸ್ತಾರಂತೆ, ರಾಮನ ಕಾರ್ಯ ಇದು, ಏನೋ ಬೇರೆ ಯಾರಿಂದಲೂ ಉಪಕಾರವನ್ನು ಪಡೆದು ನೀನು ಸುಮ್ಮನೆ ಕೂತಿದ್ರೆ ನಾನೇನು ಕೇಳ್ತಾ ಇದ್ದಿಲ್ಲ. ಆದರೆ ರಾಮನ ಕಾರ್ಯ, ಭಗವಂತ ನಿನಗೆ ಅನುಗ್ರಹ ಮಾಡಿದ್ದಾನೆ, ನಿನಗೆ ರಾಜ್ಯವನ್ನು ಒದಗಿಸಿಕೊಟ್ಟಿದ್ದಾನೆ, ನಿನ್ನ ಮಡದಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಅವನ ಕಾರ್ಯದಲ್ಲಿ ಯಾವತ್ತಿಗೂ ಕೂಡ ಈ ವ್ಯಾಪಾರಿ ಭಾವ ಇರಬಾರ್ದು. ನೀನು ಮಾಡಿಕೊಟ್ರೆ ನಾನು ಮಾಡಿಕೊಡ್ತೀನಿ ಅನ್ನೋ ಚಿಂತನೆ ಇರಬಾರ್ದು. ನನಗೆ ಇವತ್ತು ಇಷ್ಟು ಅನುಗ್ರಹ ಮಾಡು, ನಿನಗೆ ನಾಳೆ ಇಷ್ಟು ಉಂಡಿಗೆ ಆಗ್ತೀನಿ ಅಂತ ಚಿಂತನೆ ಇರಬಾರ್ದು. ಹಾಗೆ ಮಾಡ್ತಾರೆ. ಹಾಗೆ ಅದು ಆ ಉದ್ದೇಶದ ಯಾವತ್ತಿಗೂ ಕೂಡ ಇರಬಾರ್ದು ಭಗವದ್ಭಕ್ತರಲ್ಲಿ. ಅದಕ್ಕೆ ಪ್ರಹ್ಲಾದರಾಜರು ಪ್ರಶ್ನೆ ಮಾಡಿದರೆ, ವರವನ್ನು ಬೇಡು ಅಂತ ಕೇಳಿದಾಗ ಪ್ರಹ್ಲಾದರಾಜರಲ್ಲಿ ಸವೈ ವಣಿಕು ಅಂತ ಹೇಳ್ತಾರೆ. ನಾನೇನಾದರೂ ಒಂದು ವೇಳೆ ವರವನ್ನು ಕೇಳಿಬಿಟ್ರೆ ನಾನು ವ್ಯಾಪಾರಿ ಆಗಿಬಿಡ್ತೇನೆ. ನನಗೂ ನಿನಗೂ ವ್ಯಾಪಾರಿ ಭಾವ. ಅಂಗಡಿಗೆ ಹೋಗ್ತೇವೆ, ಒಂದಿಷ್ಟು ದುಡ್ಡು ಕೊಡ್ತೇವೆ, ಪದಾರ್ಥ ನಮಗೆ ಬೇಕಾದದ್ದು ತೊಗೊಂಬರ್ತೇವೆ. ನಿನಗೆ ಬೇಕಾಗಿರೋದು ಭಕ್ತಿ ನಾವು ಕೊಟ್ವಿ, ನಮಗೆ ಬೇಕಾಗಿರತಕ್ಕಂತಹ ಆನಂದವನ್ನು ನಂಗೆ ಕೊಡ್ತೀವಿ. ಹಾಗಾದರೆ ಹೀಗಾಗಿಬಿಟ್ರೆ ವ್ಯಾಪಾರಿ ಭಾವ ಆಗಿಬಿಡ್ತದೆ. ಹಾಗೆ ಮಾಡೋದು ತಪ್ಪು. ಮಾಡಿದ್ದೀಯಾ ಹೋಗಲಿ, ಇನ್ನಾದರೂ ಭಗವಂತನಿಗೆ ಉಪಕಾರ ಸಲ್ಲಿಸಬೇಕಾಗಿರ್ತಕ್ಕಂತಹದ್ದು ನಾವು ಏನು ಸೇವೆ ಸಲ್ಲಿಸಬೇಕು ಅದು ಸಲ್ಲಿಸಬೇಕು. ಇಲ್ದಿದ್ರೆ ನೀ ಮಾಡದೇ ಇದ್ದರೆ ನಾನು ನಿನ್ನ ಕೈಲಿಂದ ಮಾಡಿಸ್ತೇನೆ ಅಂತ ರಾಜನನ್ನು ಕೂಡ ಎಚ್ಚರಿಸಿದ ಹನುಮಂತ ದೇವರು. ಹಾಗೆ ನಾವಿವತ್ತು ಕರ್ತವ್ಯ ಪ್ರಜ್ಞಾಹೀನರಾಗಿ ಬದುಕ್ತಿದ್ದಾಗ ನಮಗೆ ನಿಜವಾಗಿರ್ತಕ್ಕಂತಹ ಕರ್ತವ್ಯ ಏನು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಹನುಮಂತ ದೇವರು ವಾಯುದೇವ ಆಚಾರ್ಯರಾಗಿ ನಮಗೆ ಅವತಾರ ಮಾಡಿದ್ದಾರೆ. ಕುರುಭುಂಶ್ವ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಅಂತ ಹೇಳಿ ಅದನ್ನು ಎಚ್ಚರಿಸಿದ್ದಾರೆ. ನಮಗೆ ನಿಜವಾಗಿಯೂ ಮೊದಲಿಗೆ ನಮ್ಮ ಕರ್ತವ್ಯ ಏನು ಅದನ್ನು ಮಾಡಬೇಕು. ಆ ಕರ್ತವ್ಯದಲ್ಲೇನೆ ಭಗವಂತನ ಒಂದು ಧರ್ಮದ ನಿಷ್ಠೆಯನ್ನು ಕಂಡು ತನ್ಮೂಲಕ ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹದ್ದೇ ಇದು ನಿಜವಾಗಿಯೂ ಕೂಡ ಜೀವನದ ಸಾರ್ಥಕ ಅಂತ ತಿಳಿಸಿಕೊಟ್ಟಿರ್ತಕ್ಕಂಥವರೇ ಆಚಾರ್ಯ. ಆದ್ದರಿಂದ ಅಂತಹ ಕರ್ತವ್ಯವನ್ನು ತಿಳಿಸಿಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾನೆ ಹನುಮಂತ. ಆದ್ದರಿಂದ ಈ ಮೂಲಕ ಸುಗ್ರೀವನ ಸಖ್ಯವನ್ನು ತಿಳಿಸಿ, ಸುಗ್ರೀವನ ಸಖ್ಯವನ್ನು ನಮಗೆಲ್ಲ ಆ ರಾಮನಿಗೆ ತಿಳಿಸುವ ಮೂಲಕ ಸುಗ್ರೀವನಂತೆ ಇರತಕ್ಕಂಥ ಎಲ್ಲ ಜೀವರಿಗೂ ಕೂಡ ಭಗವಂತನ ಪ್ರಜ್ಞೆಯನ್ನು ಉಂಟು ಮಾಡತಕ್ಕಂಥವನು ನಾನೇ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅಂತಹ ಮಹತ್ವದವಾಗಿರ್ತಕ್ಕಂತಹ ಉಪಕಾರವನ್ನು ಮಾಡಿದ್ದಿರ್ತಕ್ಕಂಥವರು ಹನುಮಂತ ದೇವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ತರಣಿ ಸುತನನು ಕಾಯ್ದ ಶರಧಿಯನ್ನು ನೆರೆದಾಟಿ ಧರಣಿ ಸುತೆಯಳ ಕಂಡು ಅನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ. ಧರಣಿ ಸುತೆಯಳ ಕಂಡು ಅಲ್ಲಿ ಹೇಳ್ತಾರೆ, ಮೊದಲಿಗೆ ಇಷ್ಟೆಲ್ಲ ಆಯಿತು. ಸುಗ್ರೀವ ಆಜ್ಞೆ ಮಾಡಿದ. ಸುಗ್ರೀವ ಆಜ್ಞೆ ಮಾಡಿ ಎಲ್ಲ ಕಪಿಗಳನ್ನು ಒಂದೊಂದು ದಿಕ್ಕಿಗಳಿಗೆ ಒಂದಿಷ್ಟು ಕಪಿಗಳನ್ನು ನೀವು ಸೀತೆಯನ್ನು ಹುಡುಕೊಂಡು ಬರ್ರಿ ಅಂತ ಕಳಿಸ್ತಾನೆ ಹನುಮಂತನ ಮಾತಿನ ಮೇಲೆ. ಕಳಿಸಿದರೆ ಕಪಿಗಳಿಗೆ ಏನು ಆಜ್ಞೆ? ಸುಗ್ರೀವನ ಆಜ್ಞೆ ಅಂದರೆ ಭಾರಿ ದೊಡ್ಡ ಆಜ್ಞೆ. ನೀವು ಬರದೇ ಇದ್ದರೆ ನಿಮಗೆ ಮರಣದಂಡನೇ ಶಿಕ್ಷೆ ಅಂತ. ನೀವು ಸೀತೆಯನ್ನು ಹುಡುಕೊಂಡು ಬರದೇ ಇದ್ದರೆ ಮರಣದಂಡನೇ ಶಿಕ್ಷೆ ಅಂತ ಬಹಳ ಪ್ರತಿಜ್ಞೆ ಸುಗ್ರೀವಾಜ್ಞೆಯನ್ನು ಮಾಡಿಯೇ ಕಳಿಸಿದ್ದಾನೆ. ಎಲ್ಲ ಕಪಿಗಳು ಬಹಳ ಬೇಸತ್ತು ಬಿಸಿಲಾಗಿ ತಿರುಗಿ ಸೀತೆಯನ್ನು ಕಾಣದೇನೆ ಬಹಳ ವ್ಯಥೆಯಿಂದ ಕೂತುಬಿಟ್ಟಿದ್ದಾವೆ. ಪ್ರಾಯೋಪವೇಶಕ್ಕೆ ಕುಳಿತಿದ್ದಾವಂತೆ. ಏನು ಮಾಡಬೇಕು? ಇನ್ನು ಸೀತೆ ಸಿಗೋದಿಲ್ಲ. ಎಲ್ಲ ಕಡೆ ಹುಡುಕಿ ಆಯಿತು, ಇನ್ನು ಸೀತೆಯನ್ನು ಸಿಗೋಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೋದರೆ ಸುಗ್ರೀವನು ನಮ್ಮನ್ನು ಉಳಿಸೋದಿಲ್ಲ. ಆದ್ದರಿಂದ ಸುಮ್ಮನೆ ಇಲ್ಲೇ ಪ್ರಾಯೋಪವೇಶಕ್ಕೆ ಕೊಳ್ಳೋಣ ಅಂತ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಪ್ರಾಯೋಪವೇಶಕ್ಕೆ ಕುಳಿತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ಮತ್ತೆ ಬಂದು ಎಚ್ಚರಿಸ್ತಾ ಇದ್ದಾರೆ. ಅವರಿಗೆಲ್ಲ ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ರಾಮನ ಬಾಲ್ಯದ ಕಥೆಗಳನ್ನು ಹೇಳಿ, ಅಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಕಥೆಗಳನ್ನು ಹೇಳಿ ಅವನಿಗೆ ಉತ್ಸಾಹವನ್ನು ತುಂಬುತ್ತಾ ಇದ್ದಾರಂತೆ. ಇದು ಜೀವೋತ್ತಮರಾಗಿರ್ತಕ್ಕಂಥವ್ರು ಮಾಡತಕ್ಕಂಥ ಉದ್ದೇಶ. ಇವತ್ತು ನಾವು ಏನೇ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತೇವೆ. ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದಾಗ, ವ್ಯಥೆಯಿಂದ ಇದ್ದಾಗ, ಪರಮಾತ್ಮನ ಕಥೆಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಆರ್ತಕ್ಕಂತಹ ಉತ್ಸಾಹ ಅದು ನಾವು ಅನುಭವಿಸಿಯೇ ಪಡೀಬೇಕೆ ಹೊರತಾಗಿ ಸುಮ್ಮನೆ ಕೇಳಿದರೆ ಅದರ ಅನುಭವ ಆಗೋದಿಲ್ಲ. ತವ ಕಥಾಮೃತಂ
ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ಎಲ್ಲ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಸ್ವಾಮಿ ನಿನ್ನ ಬಾಲ್ಯ ಲೀಲೆಯ ಕಥೆಗಳನ್ನು ಕೇಳಿದರೆ ಸಾಕು, ಎಲ್ಲ ವಿಧವಾಗಿರ್ತಕ್ಕಂತಹ ನಮ್ಮ ಜೀವನದಲ್ಲಿ ಏನು ಸುಟ್ಟುಕೊಂಡಿದ್ದೇವೆ, ಏನು ಕಳ್ಕೊಂಡಿದ್ದೇವೆ, ಆದರೆ ಎಲ್ಲವನ್ನು ಮರೆತು ಆನಂದದಿಂದ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಅದು ಭಗವಂತನಲ್ಲಿರ್ತಕ್ಕಂತಹ ಚರಿತ್ರೆಯಲ್ಲೇ ಇರ್ತಕ್ಕಂತಹ ಮಹತ್ವ ಅದು. ಅದರಿಂದ ಕೇಳಿದ್ದೇ ಉಪನ್ಯಾಸ ಯಾಕೆ ಕೇಳಬೇಕ್ರಿ, ಬರೀ ಆಚಾರ್ಯರು ಹೇಳಿದ್ದೇ ಹೇಳ್ತಾರೆ, ರಾಮಾಯಣ ಮಹಾಭಾರತ ಮತ್ತು ವಾಯುದೇವರ ಚರಿತ್ರೆ ಮತ್ತೆ ಹಾಕಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ಪಡೆದದ್ದೇ ಕಷ್ಟವನ್ನು ಅನೇಕ ಬಾರಿ ಪಡಿತೇವೆ. ಆ ಪಡೆದದ್ದ ಕಷ್ಟವನ್ನು ಅನೇಕ ಬಾರಿ ಪಡೆದಾಗ ಅದರಿಂದ ಉಪಶಮನವನ್ನು ಕೂಡ ಅನೇಕ ಬಾರಿ ಪಡಿಕೋ. ಶುಗರ್ ಬಂದಿದೆ, ಒಂದು ಸಾರಿ ಬಂದಿದೆ ಅಂತ ಹೇಳಿ ಒಮ್ಮೆ ಗುಳಿಗೆ ತೊಗೊಂಡು ಬಿಟ್ಟರೆ ಸಾಕಾಗ್ತದೋ? ಸಾಕಾಗೋಲ್ಲ. ನಿರಂತರವಾಗಿ ಜೀವಮಾನ ಪರ್ಯಂತರವಾಗಿ ತಗೊಳ್ಬೇಕಾಗತ್ತೆ. ಹಾಗೆ ನಮ್ಮ ಶಾಶ್ವತವಾಗಿರತಕ್ಕಂತಹ ಪರಿಹಾರ ಅಂತಂದರೆ ಭಗವಂತನ ಕಥಾಶ್ರವಣ. ಇಂತಹ ಕಥಾಶ್ರವಣವನ್ನು ಮಾಡುವ ಮೂಲಕ ಇದು ಎಲ್ಲ ನಮ್ಮ ಜೀವನದಲ್ಲಿರ್ತಕ್ಕಂತಹ ಎಷ್ಟು ಕುಗ್ಗಿ ನೊಂದು ಬೆಂದು ಎಂಥ ಕಷ್ಟಗಳೇ ಆಗಲಿ ಅದು ಅಲ್ಲೇ ಪ್ರತ್ಯಕ್ಷವಾಗಿ ಕಂಡು ಬಂತು. ಈ ಕಡೆ ಹನುಮಂತ ಎಲ್ಲ ಕಪಿಗಳಿಗೆ ರಾಮನ ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ. ಸಂಪಾತಿ ರೆಕ್ಕೆ ಸುಟ್ಟುಕೊಂಡು ಬಿದ್ದಿರತಕ್ಕಂತಹ ಸಂಪಾತಿ ಆ ರೆಕ್ಕೆಗಳು ತನ್ನಷ್ಟು ತಾನೇ ಚಿಗುರಿದೆ ಅಂತ ಇದು ಪ್ರತ್ಯಕ್ಷ ಅನುಭವ ಕಂಡು ಬಂತು ಎಲ್ಲರಿಗೂ. ಸಂಪಾತಿಗೆ ರೆಕ್ಕೆ ಚಿಗುರಿತು. ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ಇದು ರಾಮನ ಕಥೆಯ ಮಹತ್ವ ಇದು. ಆದ್ದರಿಂದ ಅಂತಹ ಮಹತ್ವವನ್ನು ರಾಮ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ರಾಮನ ಒಂದು ಮಹತ್ವವನ್ನು ಕಥೆಯ ಅವನ ಜೀವನದ ಒಂದು ವೈಶಿಷ್ಟ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಹನುಮಂತ ದೇವರು ನಮಗೆ ರಾಮಾಯಣದಲ್ಲಿ ಗಮನಿಸಿದಾಗ. ಆದ್ದರಿಂದ ಅಂತಹ ಭರದಿ ಕೊನೆಗೆ ಹೋಗಿ ಸಂಪೂರ್ಣವಾಗಿರತಕ್ಕಂತಹ ಕಂಡು ಆ ಸೀತಾದೇವಿಯನ್ನು ಕಾಣ್ತಾನಂತೆ. ಸೀತಾದೇವಿಯನ್ನು ಕಂಡು ಕೊನೆಗೆ ಅವನ ಮಾಡಿ ಏನು ಮಾಡ್ದ, ಸೀತಾದೇವಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಸೀತಾದೇವಿ ಹತ್ರ ಪ್ರಾರ್ಥನೆ ಮಾಡಿ ಆ ಅಂಗುಲಿಯನ್ನು ರಾಮಚಂದ್ರ ದೇವರು ಅಂಗುಲಿ ಕೊಟ್ಟಿದ್ದರು, ಉಂಗುರವನ್ನು ಕೊಟ್ಟಿದ್ದರು, ಸೀತಾದೇವಿಗೆ ಕೊಡ್ತಾನಂತೆ. ಸೀತಾದೇವಿಗೆ ಕೊಟ್ಟಾಗ ಬಹಳ ಸಂತೋಷ ಆಗುತ್ತೆ ಅಂತ ನಂಬಬೇಕಲ್ವ. ಪರಮಾತ್ಮನ ನಿಜವಾಗಿಯೂ ಕೂಡ ವಾಯುದೇವರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನು ಇರತಕ್ಕಂತಹ ವಾಯುದೇವರ ಸ್ವರೂಪದ ಜ್ಞಾನ ಇರತಕ್ಕಂಥದ್ದು ಲಕ್ಷ್ಮೀದೇವಿಗೆ ಮಾತ್ರ. ಆದರೂ ಕೂಡ ಹೇಳ್ತಾ ಇದ್ದಾಳೆ, ನನಗೆ ಹೆದರಿಕೆ ಆಗ್ತಾ ಇದೆ, ಏನು ಮಾಡಲಿ ನಾನು, ಈ ದೊಡ್ಡದಾದಂತಹ ಈ 100 ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂತಹ ಸಮುದ್ರವನ್ನು ದಾಟಿ ಬಂದು ನನ್ನನ್ನು ರಾಮಚಂದ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹನುಮಂತನ ಒಂದು ವ್ಯಕ್ತಿತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಸೀತಾದೇವಿ ಒಂದು ಮಾತನ್ನು ಆಡ್ತಾ ಇದ್ದಾಳೆ. ಅವಳಿಗೆ ಯಾವ ಹೆದರಿಕೆ ಇಲ್ಲ. ತಾನೇ ಒಂದು ದೃಷ್ಟಿಯಿಂದ ರಾವಣನ ಸಂಹಾರ ಮಾಡಿಕೊಂಡು ಬರ್ಬೋದು, ಆದರೆ ಹನುಮಂತನ ವ್ಯಕ್ತಿತ್ವವನ್ನು ತೋರಿಸಬೇಕಾಗಿದೆ. ಹೇಳ್ತಾಳೆ, ನನಗೆ ಹೇಗೆ ಕರ್ಕೊಂಡು ನನ್ನನ್ನು ರಾಮ ಹೇಗೆ ಕಾಪಾಡಿಕೊಂಡು ಹೋಗ್ತಾನೆ, ಸುಗ್ರೀವನ ಸಖ್ಯ ಸಿಕ್ಕಾದರೂ ಕೂಡ ರಾಮನಿಗೆ ಏನು ಪ್ರಯೋಜನ ಅಂತೆಲ್ಲ ಮಾತನ್ನು ಆಡ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಬರ್ತದೆ. ಆ ಸಂದರ್ಭದಲ್ಲಿ ರಾಮಚಂದ್ರದ ಹನುಮಂತ ದೇವರು ಆಡ್ತಕ್ಕಂತಹ ಮಾತು ಸೀತಾದೇವಿಗೆ ಎಂಥ ಮಾತನ್ನು ಆಡ್ತಾ ಇದ್ದಾರೆ ಅಂತಂದರೆ, ಹೇಳ್ತಾನೆ, ಅಮ್ಮ ನಿನಗೆ ಯಾವ ವಿಧವಾಗಿರ್ತಕ್ಕಂತಹ ಚಿಂತೆಯೂ ಕೂಡ ಬೇಡ. ಯಾಕೆ ಅಂತಂದರೆ ಸುಗ್ರೀವನ ಒಂದು ಸಖ್ಯ ಸಿಕ್ಕಿದೆಯಲ್ಲ, ರಾಮ ಸ್ವತಃ ಬಲಪರಾಕ್ರಮಿ. ಅಂತಹ ಬಲಪರಾಕ್ರಮಿಯಾಗಿರ್ತಕ್ಕಂತಹ ರಾಮನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಸಹಕಾರ ಸಹಾಯಗಳು ಬೇಕಾಗಿಲ್ಲ. ಆದರೂ ರಾಮಚಂದ್ರನ ಜೊತೆಗೆ ಸುಗ್ರೀವನ ಸೈನ್ಯವೇ ಅಡಗಿದೆ. ಆ ಸುಗ್ರೀವನ ಸೈನ್ಯ ಸಾಮಾನ್ಯವಾಗಿರ್ತಕ್ಕಂತಹ ಸೈನ್ಯ ಅಂದ್ಕೊಳ್ಬೇಡ. ಆ ಸೈನ್ಯದಲ್ಲಿ ನಾನೇ ಲಾಸ್ಟ್ ಬೆಂಚ್ ಸೈನ್ಯದವನು, ನಾನೇ ಲಾಸ್ಟ್ ಬೆಂಚ್ ಅವನು, ಕೊನೆಯವನಾಗಿರ್ತಕ್ಕಂಥ ನಾನೇ ಈ 100 ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂಥ ಸಮುದ್ರವನ್ನು ದಾಟಿ ಬಂದಿದ್ದೇನೆ ಅಂತಂದರೆ ಇನ್ನು ಸುಗ್ರೀವನ ಕಪಿಗಳು ಎಂಥವರು ಅದನ್ನು ಲೆಕ್ಕ ಹಾಕು. ಆದ್ದರಿಂದ ನೀನು ಯಾವ ಚಿಂತನೆಯನ್ನು ಮಾಡಬೇಡ ಅಂತ ಒಂದು ದೊಡ್ಡ ಆಶ್ವಾಸನೆಯ ಮಾತುಗಳನ್ನು ಆಡ್ತಾನಲ್ವ. ಇದು ನಾವು ಸಾಮಾನ್ಯ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಎಷ್ಟು ವಿಧವಾಗಿರ್ತಕ್ಕಂತಹ ಆಶ್ವಾಸನೆಯ ಮಾತನ್ನು ಹೇಳ್ತಾ ಇದ್ದಾನೆ ಹನುಮಂತ ದೇವರು. ಕೊನೆಗೆ ಆಯಿತು, ಇಷ್ಟೆಲ್ಲ ಆಯಿತು, ಹಾಗಾದರೆ ವಿಶ್ವಾಸ ಬಂತು. ಕೊನೆಗೆ ಆಗಿ ಇದನ್ನು ತೆಗೆದುಕೊಂಡು ಚೂಡಾಮಣಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹೋಗಬೇಕು, ರಾಮನ ಸಾಮರ್ಥ್ಯವನ್ನು ತಿಳಿಸಬೇಕು. ತನ್ನ ಸಾಮರ್ಥ್ಯ ಅಲ್ಲ, ರಾಮನ ಸಾಮರ್ಥ್ಯವನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ರಾವಣನಿಗೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾವಣನಿಗೆ ಎಚ್ಚರಿಕೆ ಕೊಡ್ತಾನಂತೆ. ಇದು ಒಂದು ಅರ್ಥದಲ್ಲಿ ನಾವು ಗಮನಿಸಿದರೆ, ಇನ್ನೊಂದು ಅರ್ಥದಲ್ಲಿ ಪರಮಾತ್ಮ ನಮಗೆ ಎಷ್ಟೇ ನಮ್ಮ ಅಂತ್ಯಕಾಲ ಸಮೀಪಿಸಿದಾಗ ಅನೇಕ ವಿಧವಾಗಿರ್ತಕ್ಕಂಥ ಎಚ್ಚರಿಕೆಗಳನ್ನು ಕೊಡ್ತಾನಂತೆ. ನಮ್ಮ ಜೀವನದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾನಂತೆ. ಇಷ್ಟೆಲ್ಲ ಎಚ್ಚರಿಕೆಗಳಾಗತ್ತೆ ಅಂದರೆ ವಯಸ್ಸಾಗ್ತದೆ, ರೋಗಗಳು ಬರ್ತದೆ, ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತೀವಿ. ಏನು ಅಂತಂದರೆ ಇನ್ನಾದರೂ ಸಾಧನೆ ಮಾಡಿಕೊಳ್ಳುವ ಅಂತ ಜೀವನದಲ್ಲಿ ಕಷ್ಟಗಳನ್ನು ಯಾಕೆ ಕೊಡ್ತಾನೆ ಪರಮಾತ್ಮ, ಮುಪ್ಪನ್ನು ಯಾಕೆ ಕೊಡ್ತಾನೆ, ಬೇಕಾದಷ್ಟು
ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿಯೂ ಭಗವಂತನ ಚಿಂತನೆ ಬರಬೇಕು, ಇನ್ನಾದರೂ ಸಾಧನೆ ಮಾಡಿಕೊಳ್ಬೇಕು ಅಂತ ಈ ಉದ್ದೇಶದಿಂದ ಆ ಎಲ್ಲ ಕಷ್ಟ ನಷ್ಟಗಳನ್ನು ಕೊಡ್ತಾನಂತೆ. ಆದರೆ ನಾವೇನು ಮಾಡ್ತೇವೆ, ಆ ಯಾವ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಇನ್ನೂ ದೇವರನ್ನು ನಿಂದನೆ ಮಾಡ್ತೇವೆ ಹೊರತಾಗಿ ಆ ಕಷ್ಟ ನಷ್ಟಗಳನ್ನು ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಚಿಂತನೆ ಮಾಡೋದಿಲ್ಲ. ನಾವು ಇದು ಭಗವಂತ ಕೊಟ್ಟಂತಹ ಒಂದು ಎಚ್ಚರಿಕೆ ಗಂಟೆ ಅಂತ ಚಿಂತನೆ ಮಾಡೋದಿಲ್ಲ. ಇವೆಲ್ಲ ಒಂದು ದೊಡ್ಡ ಸೂಕ್ಷ್ಮಗಳು ಅಂತ ಅರ್ಥ ಮಾಡಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಆದ್ದರಿಂದ ಬಹಳ ಎಚ್ಚರಿಕೆಯ ಗಂಟೆಯನ್ನು ಕೊಡಲಿಕ್ಕೋಸ್ಕರ ರಾವಣನಿಗೆ ಈ ಅಧಪ್ಪತನದ ಕಾಲ ಸಮೀಪಿಸಿದೆ, ಅವನಿಗೂ ಎಚ್ಚರಿಕೆ ಗಂಟೆ ಕೊಡಬೇಕು ಅಂತ ಹೇಳಿ ತಾನು ಹೋಗ್ತಾ ಇದ್ದಾನಂತೆ. ಹೋಗಿ ಎಲ್ಲ ಅಶೋಕವನವನ್ನು ಹೋಗಬೇಕಾದ್ರೆ ನಾನೇ ಯಾಕೆ ಹೋಗಬೇಕು, ಅವನೇ ನನ್ನನ್ನು ಕರೆಸ್ಕೊಳ್ಬೇಕು, ಕರೀಲಾರ್ದು ಹೋಗಬಾರ್ದಲ್ಲ ಇವತ್ತಿಗೂ ಕೂಡ. ಆದ್ದರಿಂದ ತಾನೇ ನನ್ನನ್ನು ಕರೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಶೋಕವನವನ್ನು ಧ್ವಂಸ ಮಾಡಿದ್ದಾನಂತೆ. ಧ್ವಂಸ ಮಾಡಿ ಕೊನೆಗೆ ತಾನೇ ಹೋಗ್ತಾ ಇದ್ದಾನೆ. ಕಪೆ ಕುತೋಸಿ ಕಸ್ಯವ ಕೇಳ್ತಾ ಇದ್ದಾನೆ, ಯಾರು ನೀನು ಅಂತ. ಬೇರೆಯವ್ರು ಯಾರು ಹೇಳಿದ್ರು ಅದಕ್ಕೆ ಹೇಳ್ತಾಯಿದ್ರು, ನಾನು ಇಂಥವನು, ನನ್ನ ಪರಾಕ್ರಮ ಇಂಥದ್ದು, 100 ಯೋಜನ ದಾಟಿ ಬಂದಿರತಕ್ಕಂಥವನು. ಆದರೆ ಪರಿಚಯ ಮಾಡಿಕೊಂಡಂತಹ ರೀತಿ ಏನು ಅಂತಂದರೆ ಅದಕ್ಕೆ ನಾನು ಕೇವಲ ರಾಮನ ದೂತ, ಅವೈಹಿ ದೂತಮಾಗತಂ ದುರಂತಮಸ್ಯ ವಿಕ್ರಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ಕೇವಲ ನಾನು ಒಬ್ಬ ದಾಸ, ದೂತ, ನಾನೇ ಇಷ್ಟು ಸಾಮರ್ಥ್ಯದಿಂದ ನನ್ನ ಸೈನ್ಯವನ್ನೆಲ್ಲ ನಾಶ ಮಾಡಿ ಬಂದಿದ್ದೇನೆ ಅಂತಂದರೆ ರಾಮಚಂದ್ರನ ಸಾಮರ್ಥ್ಯ ಎಂಥದ್ದು ನೀನು ಅರ್ಥ ಮಾಡಿ. ಒಬ್ಬ ರಾಮನ ದೂತನಿಗೆ ಇಷ್ಟು ಸಾಮರ್ಥ್ಯ ಇದೆ ಅಂತಂದರೆ ಸರ್ವೋತ್ತಮನಾಗಿರ್ತಕ್ಕಂತಹ ರಾಮನ ಬಾಣಕ್ಕೆ ಗುರಿಯಾಗಬೇಡ, ಇನ್ನಾದರೂ ಎಚ್ಚೆತ್ತುಕೊಂಡು ಆ ಸೀತಾದೇವಿಯನ್ನು ರಾಮನಿಗೆ ಅರ್ಪಿಸಿ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊ ಅಂತ ಹೇಳ್ತಾನೆ. ಆದ್ದರಿಂದ ಆದರೂ ಇಷ್ಟೆಲ್ಲ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರಲ್ವ, ಇದು ನಮ್ಮ ಜೀವನದಲ್ಲೂ ನಿರಂತರವಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ಬಂದಾಗ ಶ್ರೀಮದ್ ಆಚಾರ್ಯರು ಇದನ್ನು ಹೇಳ್ತಾರೆ. ನಮಗೆ ಕಷ್ಟ ನಷ್ಟಗಳನ್ನು ಬಂದಾಗ ಭಗವಂತನ ಚಿಂತನೆ ಯಾಕೆ ಬರಬೇಕು ಅಂತಂದರೆ ಮುಂದಾದರೂ ಸಾಧನ ಜೀವನದಲ್ಲಿ ನಡೆಸಬೇಕು ಅಂತ. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಬೇಕಂತ, ಒಳ್ಳೆಯ ಹಾದಿ ಹಿಡಿಬೇಕು. ಆದರೆ ಏನು ಮಾಡ್ತಾ ಇದ್ದೀವಿ, ಆ ಎಲ್ಲ ಕಷ್ಟ ನಷ್ಟಗಳನ್ನು ಇವತ್ತೇನು ಮಾಡ್ತೇವೆ. ಒಬ್ಬ ತಪಸ್ಸನ್ನು ಮಾಡಿದ್ದಂತೆ ದೇವರನ್ನು ಕುರಿತು, ಸ್ವಾಮಿ ನನ್ನ ಅಂತ್ಯಕಾಲ ಪ್ರವೇಶಿಸಿದಾಗ ನನಗೆ ಮೊದಲಿಂದ ಧರ್ಮಾಚರಣೆ, ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ಯಾವ ವ್ರತಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅಂತ್ಯಕಾಲ ಸಮೀಪಿಸಿದಾಗ ಒಂದಿಷ್ಟು ಎಚ್ಚರಿಕೆ ಕೊಡು, ಅದನ್ನು ನೋಡ್ಕೊಂಡು ನಾನು ಧರ್ಮಾಚರಣೆ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಂತ. ಆಯಿತು ಅಂತ ದೇವರನ್ನಂತೆ. ಆಯಿತು, ಕೊನೆಗಾಲ ಸಮೀಪಿಸ್ತಂತೆ. ಬಂದು ದೇವ್ರ ಹತ್ರ ಭಾಳ ಸಿಟ್ಟು ಬಂತಂತೆ. ನಾನು ವರ ಕೇಳಿದ್ದೆ, ಆ ವರ ಪ್ರಕಾರ ನನಗೇನೂ ಸೂಚನೆ ಕೊಡದೇ ಇದ್ದರೆ ದೇವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ದೇವರು ಬಂದೆ ಅಂತ ಹೇಳಿದಂತೆ, ಒಂದಲ್ಲೋ ಮಾರೆ 1000 ಕೊಟ್ಟಿದ್ದೇನೆ ನಿನಗೆ ಬೇಕಾದಷ್ಟು ರೋಗಗಳು ಬಂತು, ಬೇಕಾದಷ್ಟು ಮುಪ್ಪು ಬಂತು, ತಲೆ ಕೂದಲು ಬೆಳ್ಳಗಾಯಿತು, ಹಲ್ಲು ಹೋಯಿತು, ಬೇಕಾದಷ್ಟು ನಿನ್ನ ಅವಯವಗಳೆಲ್ಲ ಜೀರ್ಣ ಆಯಿತು, ನಡಿಲಿಕ್ಕೆ ಬರಲಿಲ್ಲ, ಏನಾದರೂ ಇಲ್ಲ. ಆದರೂ ಎಲ್ಲದಕ್ಕೂ ಒಂದು ಅವಾಂತರವಾದಂತಹ ಪರಿಹಾರವನ್ನು ಕಂಡುಕೊಂಡು, ತಲೆ ಕೂಳು ಬೆಳ್ಳಗಾಯಿತು ಅಂದರೆ ಇನ್ನೂ ಕಾಣಿಸ್ಬಾರ್ದು, ನಾನು ಮುಪ್ಪಾಗಿಲ್ಲ ಅಂತ ಹೇಳಿ ಏನೋ ಒಂದು ಹಚ್ಕೊಂಡು ಹೇರ್ ಡ್ರೈ ಹಚ್ಕೊಂಡು ಇನ್ನಿಷ್ಟು ನಾನು ಯುವಕನಾಗಿದ್ದೇನೆ ಅಂತ ತೋರಿಸ್ಕೊಂಡು, ಹಲ್ಲು ಬಿದ್ದೋಯ್ತು ಅಂದರೆ ಹಲ್ಲು ಸೆಟ್ ಹಾಕ್ಕೊಂಡು ಇನ್ನೂ ತಿಂತಾ ಇದ್ದು, ಇನ್ನೂ ಭೋಗಾಸಕ್ತನಾದಿ. ಅಂತೂ ನಿನ್ನ ಭೋಗದ ಆಲಸ್ಯಗೆ ಇದು ಒಂದು ಇತಿಮಿತಿ ಅನ್ನೋದಿಲ್ಲ. ಎಲ್ಲ ನಾನು ಸೂಚನೆಗಳನ್ನು ಕೊಟ್ಟರು ಎಲ್ಲವನ್ನು ಮರೆತು ನೀನು ಭೋಗಾಸಕ್ತನಾದರೆ ನಾನೇನು ಮಾಡಲಿ ಅಂತ ಕೇಳ್ತಾನೆ. ಹೀಗೆ ಅದನ್ನು ಎಚ್ಚರಿಕೆಯ ಗಂಟೆಯನ್ನು ಕೊಡಲಿಕ್ಕೆ ಬಂದಿರತಕ್ಕಂಥವ್ರು ಶ್ರೀಮದ್ ಆಚಾರ್ಯರು ನಮಗೆ. ಇನ್ನಾದರೂ ಒಳ್ಳೆಯ ಸಾಧನ ಮಾರ್ಗದಲ್ಲಿ ಜೀವನದಲ್ಲಿ ಇದನ್ನು ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ತಾರೆ. ಆ ಚೂಡಾಮಣಿಯನ್ನು ತಂದುಕೊಟ್ಟು ಸೀದಾ ರಾಮಚಂದ್ರನ ಪಾದಕ್ಕೆ ಇಡ್ತಾ ಇದ್ದಾರಂತೆ. ರಾಮಚಂದ್ರನ ಪಾದಕ್ಕೆ ಇಡ್ತಾ ಇದ್ದಾನಂತೆ. ಏನು ಅರ್ಥ ಆಗೋದಿಲ್ಲ. ಇದನ್ನು ವಾದಿರಾಜ ಗುರು ಸಾರ್ವಭೌಮರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾಕೆ ರಾಮಚಂದ್ರ ದೇವರು ಪಾದಕ್ಕಿಟ್ಟರು? ಕೈ ಕೊಡ್ಬೋದಾಗಿತ್ತಲ್ಲ, ಆ ಪಾದಕ್ಕಿಟ್ರಂತೆ. ಪರಮಾತ್ಮನ ಮತ್ತು ಲಕ್ಷ್ಮೀದೇವಿಯ ಆಂತರ್ಯವನ್ನು ಅರಿತಕ್ಕಂತಹ ಏಕೈಕ ಮಗ ಅಂತಂದರೆ ಅದು ಮುಖ್ಯ ಪ್ರಾಣದೇವರು ಮಾತ್ರ. ಅದನ್ನು ಗಮನಿಸಿದರು ವಾದಿರಾಜ ಗುರು ಸಾರ್ವಭೌಮರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಯಾಕೆ ರಾಮಚಂದ್ರ ದೇವರು ಉಂಗುರವನ್ನು ಕೊಟ್ಟು ಕಳಿಸಿದರು? ಬೇರೆ ಆಭರಣಗಳನ್ನು ಕೊಟ್ಟು ಕಳಿಸ್ಬೋದಾಗಿತ್ತು, ಉಂಗುರವನ್ನು ಕೊಟ್ಟು ಕಳಿಸಿದರು. ಆ ಉಂಗುರವನ್ನು ಕೊಟ್ಟು ಕಳಿಸಿರಬೇಕಾದ್ರೆ ಅಲ್ಲಿಂದ ಸೀತಾದೇವಿ ತಾನು ಚೂಡಾಮಣಿಯನ್ನು ಕೊಟ್ಟು ಕಳಿಸಿದ್ಳು. ಇದು ಏನು ಅಭಿಪ್ರಾಯ, ಇದರ ಆಂತರ್ಯ ಏನು? ಅದನ್ನು ತಂದು ಇವರು ಅಲ್ಲೇ ಇಡಬೇಕು, ಏನು ಇದರ ಆಂತರ್ಯ ಅಂತಂದರೆ, ಅದಕ್ಕೆ ರಾಮಚಂದ್ರ ದೇವರು ಅಂಗುಲೀಯವನ್ನು ಕೊಟ್ಟಿದ್ದರ ಉದ್ದೇಶ ಏನು ಅಂತಂದರೆ, ಸೀತಾದೇವಿಗೆ ಅಭಯವನ್ನು ನೀಡುವಂತಹ ಉದ್ದೇಶ. ಅಂಗುಲಿಯಲ್ಲಿ ಹಾಕ್ಕೊಳ್ತಾರೆ, ಕೈಗೆ ಹಾಕ್ಕೊಳ್ತಾರೆ, ಬಲಗೈಗೆ ಹಾಕ್ಕೊಳ್ತಾರೆ. ಆದ್ದರಿಂದ ಅಭಯವನ್ನು ನೀಡುವ ಉದ್ದೇಶದಿಂದ ರಾಮಚಂದ್ರ ದೇವರು ಅಂಗುಲೀಯವನ್ನು ಕೊಟ್ಟಿದ್ದಾರಂತೆ. ಅದಕ್ಕೆ ನೇರವಾಗಿ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿಕೊಂಡು ಹೋಗಿ ಸೀತಾದೇವಿಗೆ ಕೈಗೆ ಹಾಕ್ತಾರಂತೆ, ಕೊಡ್ತಾಳಂತೆ. ಅದು ಸ್ವೀಕಾರ ಮಾಡ್ತಾಳೆ, ಭಕ್ತಿಯಿಂದ ಸ್ವೀಕಾರ ಮಾಡ್ತಾಳೆ. ಗೊತ್ತಾಯಿತು ನನಗೆ ರಾಮಚಂದ್ರ ದೇವರು ಅಭಯ ಕೊಟ್ಟಿದ್ದಾನೆ ಅಂತ.
ಅದಕ್ಕೆ ತಕ್ಕ ಹಾಗೆ ಅವಳು ತನ್ನ ಉಂಗುರ ಕೊಡಲಿಲ್ಲ. ಆಯಿತು, ನೀವು ಅಭಯ ಮಾಡಿದಿರಿ, ನಾನು ಅಭಯವಾಗಿರ್ತೀನಿ ಅಂತ. ಏನು ಮಾಡಿದ್ಲು ಅಂದರೆ ಚೂಡಾಮಣಿಯನ್ನು ಕೊಟ್ಲಂತೆ. ಚೂಡಾಮಣಿ ಶಿರೋರತ್ನ ಅಂತ ಅರ್ಥ. ಚೂಡಾಮಣಿ ಅಂದರೆ ಶಿರೋಸ್ಸು ಅಂದ್ರೇನು? ನಿರಂತರವಾಗಿ ನಾನು ನಿನಗೆ ಶರಣಾಗತಳಾಗಿದ್ದೇನೆ ಅನ್ನೋ ಉದ್ದೇಶದಿಂದ ಆ ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟು ಕಳಿಸಿಲ್ಲಂತೆ. ಆ ಆಂತರ್ಯವನ್ನು ಅರಿದಂತಹ ಹನುಮಂತ ದೇವರು ತಂದು ಸೀದಾ ಪಾದಕ್ಕೆ ಇಟ್ಟರಂತೆ ಅದನ್ನು, ಚೂಡಾಮಣಿಯನ್ನು. ಎಷ್ಟು ಗಮನಿಸ್ತಾರೆ ನೋಡಿ. ಇಲ್ಲಿದ್ರೆ ಕೈ ಕೊಡ್ಬೋದಾಗಿತ್ತಲ್ಲ ಚೂಡಾಮಣಿಯನ್ನು, ಬೇರೆ ಆಭರಣ ಇದ್ದಿಲ್ವಾ? ವಾಸ್ತವಿಕವಾಗಿ ಯಾವ ಆಭರಣವೂ ಇದ್ದಿಲ್ಲ ಅಲ್ಲಿ. ಎಲ್ಲ ಆಭರಣಗಳನ್ನು ಕೂಡ ರಾವಣ ಅಪಹರಣ ಮಾಡಿಕೊಂಡು ಹೋಗಬೇಕಾದ್ರೆ ಹಾಗಿದ್ರು. ಆದರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಆದ್ದರಿಂದ ಲಕ್ಷ್ಮೀದೇವಿ ತಾನೇ ಅದನ್ನು ಸೃಷ್ಟಿ ಮಾಡಿ ಕೊಟ್ಲಂತೆ. ಸೃಷ್ಟಿ ಮಾಡಿ ಚೂಡಾಮಣಿಯನ್ನು ತಾನೇ ಹಾಕ್ತಾಳೆ. ಯಾಕೆ ಹಾಕಿದ್ಲು ಅಂದರೆ ಈ ಉದ್ದೇಶದಿಂದ. ಬೇರೆ ಆಭರಣವನ್ನು ಸೃಷ್ಟಿ ಮಾಡಿ ಕೊಡ್ಬೋದಾಗಿತ್ತಲ್ಲ ಸೃಷ್ಟಿ ಮಾಡಿ ಕೊಡೋದಾದರೆ. ಆದರೆ ಚೂಡಾಮಣಿಯನ್ನು ಹಾಕಿ ಕೊಡೋದಕ್ಕೆ ಇದೇ ಉದ್ದೇಶ. ತಾನು ನಿರಂತರವಾಗಿ ಭಗವಂತನ ಪಾದಕಮಲಗಳಲ್ಲಿ ಶರಣಾಗತಳಾಗಿದ್ದೇನೆ ಅನ್ನೋದನ್ನು ಸೂಚಕವಾಗಿ ಚೂಡಾಮಣಿಯನ್ನು ಕೊಟ್ಟಿದ್ದಾನೆ. ಅದನ್ನು ಹರಿತಂತಹ ಹನುಮಂತ ದೇವರು ಏನು ಮಾಡಿದರು? ಅದನ್ನು ಸಂಪೂರ್ಣವಾಗಿ ತಂದು ಪಾದಕ್ಕೆ ಇಡ್ತಾ ಇದ್ದಾರಂತೆ. ಇದು ಹನುಮಂತ. ಮತ್ತು ರಾಮಚಂದ್ರರ ಸೀತಾದೇವಿಯ ಆಂತರ್ಯವನ್ನು ಅರಿತಂತಹ ಏಕೈಕ ಮಹಾನುಭಾವ ಹನುಮಂತ ದೇವರು. ಇದು ಅದಕ್ಕೋಸ್ಕರ ರಾಮನ ಸಂಪೂರ್ಣವಾದಂತಹ ಮನಸ್ಸನ್ನು ಅರಿತಂತಹ ಹನುಮನ ಮತವೇ ಹರಿಯ ಮತವು. ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಂತರ್ಯವನ್ನು ಅರಿತು ಆ ಕೆಲಸವನ್ನು ಮಾಡ್ತಕ್ಕಂಥ. ಅದಕ್ಕೆ ಆಚಾರ್ಯರ ಮಾತು ಅದು ಸಾಕ್ಷಾತ್ ವೇದವ್ಯಾಸ ದೇವರ ಹೃದಯ ಕಮಲದ ಮಾತು. ವ್ಯಾಖ್ಯಾನಕಾರರು ವರ್ಣನೆ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದರೆ ಹೇಗಿರ್ತದೆ ಅಂತಂದರೆ ವೇದವ್ಯಾಸ ದೇವರ ಹೃದಯ ಕಮಲಗಳಲ್ಲೇ ಕೂತು ವ್ಯಾಖ್ಯಾನ ಮಾಡ್ತಾ ಇದ್ದಾರೋ ಏನೋ ಅಂತ ಅನಿಸುತ್ತಂತೆ. ಆ ಭಾಷ್ಯ, ಆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅವರ ಮಹತ್ವ ಎಷ್ಟು ಅಂತಂದರೆ ಅವರ ಹೃದಯ ಕಮಲಗಳಲ್ಲಿ ಎಷ್ಟು ಅರ್ಥಬದ್ಧವಾಗಿ ಅವರ ಸೂತ್ರಕ್ಕೆ, ಅವರ ಪದಗಳಿಗೆ, ಒಂದೊಂದು ಪದಗಳಿಗೆ ಆ ಅರ್ಥವನ್ನು ಮಾಡೋದು ನೋಡಿದರೆ ವೇದವ್ಯಾಸ ದೇವರ ಹೃದಯ ಕಮಲಗಳಲ್ಲೇ ಕೂತು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಅನಿಸ್ಬೇಕು. ಯಾಕೆ ಅಂದರೆ ಅಷ್ಟು ಆಂತರ್ಯವನ್ನು ಅರ್ಥಕ್ಕಂತಹ ಏಕೈಕ ಮಹಾನುಭಾವರು, ಅದು ಜೀವೋತ್ತಮರಾಗಿರ್ತಕ್ಕಂಥವರು. ಆದ್ದರಿಂದ ಹನುಮಂತ ಅಂತ ಅನಿಸ್ಕೊಂಡವರು ಅವರು. ಹನುಮಂತ ಅನ್ನೋ ಶಬ್ದಕ್ಕೆ ಅದರ್ಥ ಸಂಪೂರ್ಣ ಭಗವಂತನ ಜ್ಞಾನ ಉಳ್ಳವನಂತ. ಹನುಹು ಅಂತಂದರೆ ಜ್ಞಾನ. ಹನು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಹನು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದಿರ್ತಕ್ಕಂಥವನು. ಆದ್ದರಿಂದ ಅಂತಹ ಹನುಮಂತನು ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಬಲರಕ್ಕಸನು ವರೆಸಿ ರಣದಲ್ಲಿ ದಶಶಿರನ ಹುಡಗಟ್ಟಿತ ಮೆರೆದ ಹನುಮಂತ ಧೀರ ಅಂತ ಈ ಎಲ್ಲ ಕಥೆಗಳನ್ನು ಶ್ರೀಪಾದರಾಜರು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ, ನಾಳೆ ದಿವಸ ಭೀಮಸೇನ ದೇವರ ಚರಿತ್ರೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.